ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಕರುನಾಡು ಜಾಬ್ ಅಲರ್ಟ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇಂದಿನ ದಿನ ಸರ್ಕಾರ ಯಾರೆಲ್ಲ ಶಾಲಾ ಶಿಕ್ಷಕ ಹುದ್ದೆಗೆ ಓದ್ತಿದ್ದೀರೋ ಅವರೆಲ್ಲರಿಗೂ ಸಹ ಅಂತಿಮ ಅಧಿಸೂಚನೆಯನ್ನು ಹೊರಡಿಸಿದೆ. BEd ಮುಗಿಸ್ಕೊಂಡು TET ಮುಗಿಸ್ಕೊಂಡು ಯಾರೆಲ್ಲ ಈ ಅಧಿಸೂಚನೆಗಾಗಿ ಕಾಯ್ತಿದ್ರೋ ಸಾಕಷ್ಟು ಬದಲಾವಣೆಯೊಂದಿಗೆ ಈ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಹಿಂದೆ ವಿವರಣಾತ್ಮಕ ಪದ್ಧತಿ ಇದ್ದದ್ದನ್ನು ಇವತ್ತು ವಸ್ತುನಿಷ್ಠವಾಗಿ ಪರೀಕ್ಷೆಯನ್ನು ನಡೆಸಲಾಗ್ತಿದೆ. ಈಗ ಇದೆಲ್ಲವೂ ಸಹ ಶಿಕ್ಷಕ ಹುದ್ದೆ ಆಕಾಂಕ್ಷಿಗಳಿಗೆ ಒಂದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಮತ್ತು ಇದೇ ರೀತಿ ಇನ್ನೊಂದು ಒಳ್ಳೆಯ ಸುದ್ದಿ ಅಂದರೆ ಕನ್ನಡ ಭಾಷಾ ಶಿಕ್ಷಕ ಹುದ್ದೆಯನ್ನು ಸೃಜಿಸಿರುವಂತಹದ್ದು. ಸುಮಾರು ವರ್ಷಗಳ ಒಂದು ಬೇಡಿಕೆಯಾಗಿತ್ತು ಕನ್ನಡ ಭಾಷಾ ಶಿಕ್ಷಕರ ಹುದ್ದೆಯನ್ನು ನೇಮಕಾತಿ ಮಾಡಬೇಕು ಅನ್ನುವಂತಹದ್ದು. ಇದನ್ನು ಇವತ್ತು ಸರ್ಕಾರ ಅದನ್ನು ನೆರವೇರಿಸಿದೆ. ಯಾರೆಲ್ಲ ಕನ್ನಡ ಐಚ್ಛಿಕ ವಿಷಯವನ್ನು ಓದಿ BEd ಮುಗಿಸ್ಕೊಂಡಿದ್ದೀರೋ ಅವರೆಲ್ಲರಿಗೂ ಸಹ ಕನ್ನಡ ಶಿಕ್ಷಕನಾಗುವಂತಹ ಅವಕಾಶ ಸಿಕ್ಕಿರುವಂತಹದ್ದು. ಮತ್ತು ಹಿಂದೆ ಇದ್ದಂತಹ ಪರೀಕ್ಷಾ ಪಠ್ಯಕ್ರಮವನ್ನು ಬದಲಾವಣೆ ಮಾಡಿಬಿಟ್ಟು 2 ಪತ್ರಿಕೆಗಳನ್ನು ನಿಗದಿ ಮಾಡಿಬಿಟ್ಟು ನಂತರ ಇದು ವಸ್ತುನಿಷ್ಠ ಮಾದರಿಯ ಮೇಲೆ ಆಯ್ಕೆ ಮಾಡುವಂತಹ ಒಂದು ಪದ್ಧತಿಯನ್ನು ಜಾರಿ ತರಲಾಗಿದೆ. ಇದೆಲ್ಲರಿಗೂ ಸಹ ಶಿಕ್ಷಕ ಹುದ್ದೆ ಆಕಾಂಕ್ಷಿಗಳಿಗೆ ಒಂದು ಶುಭ ಸುದ್ದಿ ಅಂತ ಕೇಳ್ಕೊಂತ ಸ್ನೇಹಿತರೆ, ಇವತ್ತು ಹೊರಡಿಸಿರುವಂತಹ ಈ ಅಧಿಸೂಚನೆಯನ್ನು ಒಮ್ಮೆ ವಿಶ್ಲೇಷಣೆ ಮಾಡೋಣ. ಮತ್ತು ಯಾರೆಲ್ಲ ಈ ಹುದ್ದೆಗೆ ಓದ್ತಾ ಇದ್ದೀರೋ ಅವರೆಲ್ಲರೂ ಸಹ ಇಂದಿನಿಂದನೇ ಓದಲು ಪ್ರಾರಂಭ ಮಾಡಿ ಈ ಪಠ್ಯಕ್ರಮವನ್ನು ಇದೇ ಅಧಿಸೂಚನೆಯನ್ನೇ ಹೊರಡಿಸಲಾಗಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಈ ಅಧಿಸೂಚನೆಗೆ ಅರ್ಜಿಯನ್ನು ಕರೆಯಲಾಗುತ್ತದೆ. ಅಪ್ಲಿಕೇಶನ್ ಹಾಕ್ಬಿಟ್ಟು ನಂತರ ಓದೋದಕ್ಕಿಂತ ಇಂದಿನಿಂದನೇ ಓದಲು ಪ್ರಾರಂಭ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ, ಇದೇ ರೀತಿ ಈ ಶಿಕ್ಷಕ ಹುದ್ದೆಗೆ ಸಂಬಂಧಪಟ್ಟಂತೆ ಯಾವುದೇ ಮಾಹಿತಿಯನ್ನು ನೀವು ಪಡಿಬೇಕು ಅಂದರೆ ನಮ್ಮ ಕರುನಾಡು ಜಾಬ್ ಅಲರ್ಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮತ್ತು ಕಾಮೆಂಟ್ಸ್ ಮುಖಾಂತರ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ ಅಂತ ಸ್ನೇಹಿತರೆ. ಬನ್ನಿ ಹಾಗಾದರೆ ಈ ಕರಡು ಅಧಿಸೂಚನೆಯನ್ನು ಅಂತಿಮಗೊಳಿಸಲಾಗಿದೆ. ಅಂತಿಮ ಅಧಿಸೂಚನೆಯನ್ನೊಮ್ಮೆ ನೋಡೋಣ. ಯಾರೆಲ್ಲ ಶಿಕ್ಷಕ ಹುದ್ದೆ ಆಕಾಂಕ್ಷಿಗಳಿದ್ದೀರೋ ಅವರಿಗೆಲ್ಲರಿಗೂ ಸಹ ಉಪಯುಕ್ತ ಆಗಲಿ ಅಂತ ಈ ತರಗತಿಯನ್ನು ಪ್ರಾರಂಭ ಮಾಡ್ತಿದ್ದೇನೆ ಸ್ನೇಹಿತರೆ. ಬನ್ನಿ ಹಾಗಾದರೆ ಈ ತರಗತಿಯನ್ನೊಮ್ಮೆ ನೋಡೋಣ. ಎಲ್ಲರಿಗೂ ಶುಭಾಶಯಗಳು. ಸ್ನೇಹಿತರೆ, ಇದು ಕರ್ನಾಟಕ ಸರ್ಕಾರ ಇಂದು ಹೊರಡಿಸಿರುವಂತಹ ಅಂತಿಮ ಅಧಿಸೂಚನೆ. ಈ ಅಧಿಸೂಚನೆಯನ್ನು ನೋಡ್ಬೋದು. ಈಗಾಗಲೇ ಎಲ್ಲ ಅಭ್ಯರ್ಥಿಗಳಿಂದ ಇದಕ್ಕೆ ಆಕ್ಷೇಪಣೆಯನ್ನು ಸಲ್ಲಿಸಿ 15 ದಿನಗಳೊಳಗಾಗಿ ಅದರಿಂದ ಬಾಧಿತರಾಗಲು ಸಂಭವಿಸುವ ಎಲ್ಲ ವ್ಯಕ್ತಿಗಳಿಂದ ಆಕ್ಷೇಪಣೆಗಳನ್ನು ಸಲಹೆಗಳನ್ನು ಈಗಾಗಲೇ ಆಹ್ವಾನಿಸಿ ಇದನ್ನು ತಿದ್ದುಪಡಿ ಮಾಡಲಾಗಿದೆ. ನಂತರ ಇದರ ಸಾಕಷ್ಟು ತಿದ್ದುಪಡಿಗಳ ನಂತರ ಇವತ್ತು ಅಂತಿಮಗೊಳಿಸಿ ಅಂತಿಮ ಗೆಜೆಟನ್ನು ನಮಗೆ ಕೊಡಲಾಗಿದೆ ಸ್ನೇಹಿತರೆ. ನೋಡ್ಬೋದು, ಇದು ನಿಯಮಗಳನ್ನು ಒಂದಿಷ್ಟು ಪ್ರಾರಂಭ ಮಾಡ್ತಾರೆ. ಇದು ಕರ್ನಾಟಕ ಶಿಕ್ಷಣ ಇಲಾಖೆ ಸೇವೆಗಳು ಅಂತ ವಿಶೇಷವಾಗಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಅಡಿಯಲ್ಲಿ ಇದನ್ನು ನೇಮಕಾತಿ ಮಾಡಿಕೊಳ್ಳಲಾಗುತ್ತೆ. 2026 ಅಂತಲೇ ಇದನ್ನು ಹೊಸ C&R ರೂಲ್ಸ್ ಮಾಡಿಬಿಟ್ಟು ಬದಲಾವಣೆಯನ್ನು ಮಾಡಿರುವಂತಹದ್ದು. ನಂತರ ಇವೆಲ್ಲವೂ ಸಹ ನೇಮಕಾತಿ ಪ್ರಾಧಿಕಾರವನ್ನು ನೋಡೋದಿದ್ದರೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯನ್ನೇ ನೋಡ್ಬೋದು. 1ರಿಂದ 5ನೇ ತರಗತಿಯಿಂದ ಹಿಡ್ಕೊಂಡು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿವರೆಗೂ ಸಹ ನೇಮಕಾತಿ ಪ್ರಾಧಿಕಾರ ಸಾರ್ವಜನಿಕ ಶಿಕ್ಷಣ ಇಲಾಖೆಯನ್ನಾಗಿ ಮಾಡಿರುವಂತಹದ್ದು. ಈಗ KPSC ಮತ್ತು KEA ರೀತಿಯಲ್ಲಿ ಈ ಶಾಲಾ ಶಿಕ್ಷಣ ಇಲಾಖೆ ನೇಮಕಾತಿಯನ್ನು ಮಾಡಲಾಗುತ್ತೆ ಅನ್ನುವಂತಹದ್ದು. ನಂತರ ಸ್ನೇಹಿತರೆ, ಪರೀಕ್ಷಾ ಪ್ರಾಧಿಕಾರ ಅಂತ ಇದ್ದಾಗ ಈ ಶಾಲಾ ಶಿಕ್ಷಣ ಇಲಾಖೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ಒಂದಿಷ್ಟು ಎಲ್ಲ ಅಧಿಕಾರಿಗಳನ್ನು ಸಹ ಅಲ್ಲೇ ಅಧ್ಯಕ್ಷರು ಮತ್ತು ಸದಸ್ಯರನ್ನಾಗಿ ಮಾಡಿರುವಂತಹದ್ದು. ಅದರಲ್ಲಿ ಆಯುಕ್ತರು ಅಧ್ಯಕ್ಷರಾಗಿರ್ತಾರೆ ಎನ್ನುವಂತಹದ್ದು. ಅರ್ಜಿಯನ್ನು ಆಹ್ವಾನಿಸುವಂಥವರು ಮತ್ತು ಪಠ್ಯಕ್ರಮವನ್ನು ನಿಗದಿ ಮಾಡುವಂತಹವರು, ಪರೀಕ್ಷೆಯನ್ನು ನಡೆಸುವಂತಹವರು ಮತ್ತು ಫಲಿತಾಂಶವನ್ನು ಪ್ರಕಟಿಸಿ ಆ ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡುವಂತಹವರು ಇದೇ ಇಲಾಖೆ ಆಗಿರ್ತು ಅನ್ನುವಂತಹದ್ದು. ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಸಹ ಇವರೇ ಮಾಡ್ತಾರೆ. ಪ್ರಶ್ನೆ ಪತ್ರಿಕೆಯನ್ನು ಸಹ ಇವರೇ ಸಿದ್ಧಪಡಿಸಿ ಪರೀಕ್ಷೆಯನ್ನು ನಡೆಸ್ತಾರೆ. ಆಯ್ಕೆ ವಿಧಾನವನ್ನು ಸಹ ಒಂದಿಷ್ಟು ನಿಯಮಗಳನ್ನು ಸಹ ರೂಪಿಸುವಂತಹದ್ದು ಇದು ಶಾಲಾ ಶಿಕ್ಷಣ ಇಲಾಖೆಗೆ ಅವರಿಗೆ ಸಹ ಸಂಬಂಧಪಟ್ಟಿರುತ್ತೆ. ಹೇಗಿದ್ರು ಈಗೆಲ್ಲ ವಸ್ತುನಿಷ್ಠ ಮಾದರಿ ಪರೀಕ್ಷೆಯನ್ನು ರೂಪಿಸಿರೋದ್ರಿಂದ ಇದು ಪರ್ಸೆಂಟೇಜ್ ಮತ್ತು ವೆಯ್ಟೇಜ್ ಆಧಾರದ ಮೇಲೆ ನೇಮಕಾತಿಯನ್ನು ಮಾಡುತ್ತೆ. ವೆಯ್ಟೇಜು ನಿಮ್ಮ ಪಡ್ಕೊಂಡಿರುವಂತಹ ವಿದ್ಯಾರ್ಹತೆ ಮೇಲೆ ಬರುತ್ತೆ. ಒಟ್ಟು ನೀವು ಪಡೆದುಕೊಂಡಂತಹ ಪರೀಕ್ಷೆಯಲ್ಲಿ ಮತ್ತು ವಿದ್ಯಾರ್ಹತೆಯಲ್ಲಿ ಪಡ್ಕೊಂಡಂತಹ ಅಂಕಗಳ ಆಧಾರದ ಮೇಲೆ ಇದನ್ನು ನೇಮಕಾತಿ ಮಾಡಲಾಗುತ್ತೆ ಅನ್ನುವಂತಹದನ್ನು ಹೇಳ್ತಿದ್ದಾರೆ. ನಂತರ ವೆಯ್ಟೇಜ್ ಅನ್ನುವಂತಹದನ್ನು ನೋಡೋದಿದ್ರೆ ಎಷ್ಟು ಬರ್ತದೆ ಒಟ್ಟು ಪರ್ಸೆಂಟೇಜ್ಗಳನ್ನು ನಿಗದಿ ಮಾಡಲಾಗಿದೆ ಅಂತ. ಈಗಾಗಲೇ ಹಿಂದೆ ನಿಗದಿಪಡಿಸಿದಂತಹ ಒಟ್ಟು ಶೇಕಡಾವಾರು ಅಂಕಗಳನ್ನೇ ಇಲ್ಲೂ ನಿಗದಿ ಮಾಡಲಾಗಿದೆ. ಇದನ್ನು ನೋಡೋದಿದ್ರೆ ಪ್ರಾಥಮಿಕ ಶಾಲಾ ಶಿಕ್ಷಕ 1ರಿಂದ 5ನೇ ತರಗತಿ ಹುದ್ದೆಗಳಿಗೆ ಒಟ್ಟು ಅಂಕಗಳು CETಯಲ್ಲಿ ಪಡ್ಕೊಳ್ಳುವಂಥ ಅಂಕಗಳು 70 ಆಗಿರುತ್ತೆ. ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನೀವು ಎಷ್ಟು ಅಂಕಗಳನ್ನು ಪಡ್ಕೊಳ್ತೀರೋ ಒಟ್ಟು ಅದರಲ್ಲಿ 70 ಅಂಕಗಳು. ನಂತರ ಶಿಕ್ಷಕ ಅರ್ಹತಾ ಪರೀಕ್ಷೆಯಲ್ಲಿ TETಯಲ್ಲಿ ಪಡೆದಂತಹದ್ದು 20 ಅಂಕಗಳನ್ನು ಪರಿಗಣಿಸಲಾಗುತ್ತೆ.
PUC ತತ್ಸಮಾನದಲ್ಲಿ ಪಡೆದಂಥ ಅಂಕಗಳು 80, ಶಿಕ್ಷಕರ ಶಿಕ್ಷಣ ಕೋರ್ಸ್ನಲ್ಲಿ ಪಡೆದಂತಹ ಅಂಕಗಳು 2 ಅನ್ನುವಂತಹದ್ದು. ಅಂದರೆ DEdನಲ್ಲಿ ಪಡ್ಕೊಂಡಂತಹ ಅಂಕಗಳು. ಈಗ ಪ್ರಾಮುಖ್ಯತೆಯನ್ನು ಯಾವುದು ಕೊಡಲಾಗಿದೆ ಅಂದರೆ CETಯಲ್ಲಿ ಅತಿ ಹೆಚ್ಚು ಅಂಕ ಪಡ್ಕೊಂಡಂಥವರಿಗೆ ಅವಕಾಶವನ್ನು ಕೊಡಲಾಗಿದೆ. ಯಾರೆಲ್ಲ ಚೆನ್ನಾಗಿ ಕೂತ್ಕೊಂಡು ಓದ್ತಿರೋ ಈ ಸಂದರ್ಭದಲ್ಲಿ ಅಂಥವರಿಗೆ ಇದು ಹೆಚ್ಚು ಅವಕಾಶವನ್ನು ಕಲ್ಪಿಸ್ಕೊಡುತ್ತೆ ಅನ್ನುವಂತಹದ್ದು. ನಂತರ 4 ವರ್ಷಗಳ ಶಿಕ್ಷಕರ ಶಿಕ್ಷಣ ಪದವಿ ಹೊಂದಿರುವ ಅಭ್ಯರ್ಥಿಯ ಪ್ರಕರಣದಲ್ಲಿ ಆ ಅಭ್ಯರ್ಥಿಯ ಪರ್ಸೆಂಟೇಜ್ ಶೇಕಡಾವಾರು ಅಂಕಗಳನ್ನು ಯಾವ ರೀತಿ ಪಡ್ಕೊಳ್ಳಾಗುತ್ತೆ. NEP ಬಂದಂಥ ಸಂದರ್ಭದಲ್ಲಿ ಈ 4 ವರ್ಷಗಳ ಶಿಕ್ಷಣವನ್ನು ಮಾಡಲಾಯಿತು. ಅಲ್ಲಿ ಬದಲಾವಣೆಯನ್ನೊಂದಿಷ್ಟು ಮಾಡಿದ್ದಾರೆ. ಅಲ್ಲೂ CETಗೆ 70% ಕೊಟ್ಟಿರುವಂತಹದ್ದು. ನಂತರ TETಗೆ 20%. ಅಂದರೆ 4 ವರ್ಷಗಳ ಶಿಕ್ಷಣಕ್ಕೆ BSc B.Ed ಅಂದರೆ ಡಿಗ್ರಿ ಜೊತೆಗೆ B.Ed ಅನ್ನುವಂತಹದ್ದು ಕಂಪ್ಲೀಟ್ ಆಗಿರುತ್ತೆ. BA B.Ed ಅನ್ನುವಂತಹದ್ದು ಕಂಪ್ಲೀಟ್ ಆಗುತ್ತೆ. ಅಲ್ಲಿ ಪಡೆದುಕೊಂಡಂಥ ಒಟ್ಟು ಅಂಕಗಳನ್ನು 10% ಆಗಿ ಪರಿಗಣಿಸಲಾಗುತ್ತೆ. ಇಲ್ಲಿ ಡಿಗ್ರಿ ಬೇರೆ ಆಗುತ್ತೆ ಮತ್ತು ಶಿಕ್ಷಣದ ಕೋರ್ಸ್ ಟ್ರೈನಿಂಗು ಬೇರೆ ಆಗುತ್ತೆ. ಹಾಗಾಗಿ ಎರಡು ಬೇರೆ ಬೇರೆ ಅಂಕಗಳನ್ನು ತೆಗೆದುಕೊಳ್ತಾನೆ. ಇಲ್ಲಿ ಎರಡನ್ನೂ ಸೇರಿಸಿ ಒಟ್ಟಿಗೆ ಅಂಕಗಳನ್ನು ತೆಗೆದುಕೊಳ್ತಾನೆ ಅನ್ನುವಂತಹದ್ದು. ನಂತರ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು 6ರಿಂದ 8ನೇ ತರಗತಿ ಅಂದರೆ GPSTR ಹುದ್ದೆಗಳಿಗೆ ಅನ್ನುವಂತಹದ್ದು. ಇಲ್ಲಿ ಪ್ರಾಥಮಿಕ ಶಿಕ್ಷಣದಲ್ಲಿ ಡಿಪ್ಲೊಮೊ BEd, ವಿಶೇಷ ಶಿಕ್ಷಣದಲ್ಲಿ ಡಿಪ್ಲೊಮೊ ಅಥವಾ BEd ಈ ರೀತಿ ಶಿಕ್ಷಣ ಹೊಂದಿರುವಂತಹ ಒಟ್ಟು ಅಂಕಗಳನ್ನು ಸಹ ಇಲ್ಲಿ ಪರಿಗಣಿಸಲಾಗುತ್ತೆ ಅನ್ನುವಂತಹದ್ದು. ಮೊದಲನೇದಾಗಿ CETಯಲ್ಲಿ ಇದಕ್ಕೂ ಸಹ 70 ಅಂಕಗಳನ್ನು ಪರಿಗಣಿಸಲಾಗ್ತಿದೆ. TETಯಲ್ಲಿ 20 ಅಂಕಗಳು. ನಂತರ ಪದವಿ ಪರೀಕ್ಷೆಯಲ್ಲಿ ಪಡೆದ ಅಂಕಗಳು 8 ಅಂಕಗಳನ್ನು ಪರಿಗಣಿಸಲಾಗುತ್ತೆ. ಮತ್ತು ಶಿಕ್ಷಕರ ಶಿಕ್ಷಣ ಕೋರ್ಸ್ನಲ್ಲಿ ಪಡೆದ ಅಂಕಗಳು 2% ಪರಿಗಣಿಸಲಾಗುತ್ತೆ. ಒಟ್ಟು ಶೇಕಡ 100 ಅಂಕಗಳಿಗೆ ಇದನ್ನು ವೇಟೇಜನ್ನು ಮಾಡಲಾಗುತ್ತೆ ಅಂತ ಇಲ್ಲೂ ಸಹ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡ್ಕೊಂಡವರಿಗೆ ಅವಕಾಶವನ್ನು ಕಲ್ಪಿಸಲಾಗ್ತಿದೆ ಅನ್ನುವಂತಹದ್ದು. ನಂತರ ಸ್ನೇಹಿತರೆ ನೋಡ್ಬೋದು, ಇಲ್ಲಿ 4 ವರ್ಷಗಳ ಪದವಿ ಶಿಕ್ಷಣ ಪಡ್ಕೊಂಡವರಿಗೆ ಇಲ್ಲೂ ಸಹ ಆ್ಯಸ್ ಇಟ್ ಈಸ್ ಏನಾಗಿದೆ CET 70% ಮತ್ತು TET 20 ಮತ್ತು 4 ವರ್ಷಗಳಲ್ಲಿ ಪಡ್ಕೊಂಡಂಥ BA B.Edಯಲ್ಲಿ 10% ಮಾಡಿರುವಂತಹದ್ದು. ಇಲ್ಲಿ ಒಂದಿಷ್ಟು ಕಂಪ್ಯೂಟರ್ ಸೈನ್ಸ್ ಟೀಚರ್ಸನ್ನು ನೇಮಕಾತಿ ಮಾಡ್ಕೊತಿದ್ದಾರೆ, ಗಣಕ ವಿಜ್ಞಾನ ಶಿಕ್ಷಕರು ಅಂತ. ಇವರಿಗೆ ಅಂದರೆ CET 80% ಕೊಡಲಾಗಿದೆ ಮತ್ತು ಇವರು ಪದವಿಯಲ್ಲಿ ಪಡೆದುಕೊಂಡಂತಹ ಅಂಕಗಳು 15%. ಇವರಿಗೆ B.Ed ಅವಕಾಶವನ್ನು ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. 5 ವರ್ಷದೊಳಗೆ ನೇಮಕಾತಿಯಾಗಿ 5 ವರ್ಷದೊಳಗೆ B.Edನ್ನು ಮುಗಿಸ್ಕೊಬೇಕು ಅಂತ. ಅಂದರೆ ನೇಮಕಾತಿ ಆಯ್ಕೆಗೋಸ್ಕರ B.Edನ್ನು ಕಂಪಲ್ಸರಿಯನ್ನಾಗಿ ಇವರಿಗೆ ಮಾಡಲಾಗಿಲ್ಲ, ನಿಗದಿಪಡಿಸಲಾಗಿಲ್ಲ ಅನ್ನುವಂತಹದ್ದು. ಹಾಗಾಗಿ ಇವರು ಪಡ್ಕೊಂಡಂತಹ ಪದವಿಯಲ್ಲಿ 15 ಅಂಕಗಳನ್ನು ಪರಿಗಣಿಸಲಾಗುತ್ತೆ ಅನ್ನುವಂತಹದ್ದು. ನಂತರ ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ 2 ಅಂದರೆ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಯಾರೆಲ್ಲ ಕೆಲಸ ನಿರ್ವಹಿಸ್ತಾರೋ ಅಂಥವರಿಗೆ ಏನಾಗ್ತಿದೆ ಅಂದರೆ ಪರ್ಸೆಂಟೇಜನ್ನು ಬೇರೆ ರೀತಿ ನಿಗದಿ ಮಾಡಲಾಗಿದೆ. ಇಲ್ಲಿ ಒಟ್ಟು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಡೆದಂಥವರಿಗೆ 85% ಶೇಕಡವನ್ನು ನಿಗದಿಪಡಿಸಿರುವಂತಹದ್ದು. PUC ತತ್ಸಮಾನ ಪರೀಕ್ಷೆಯಲ್ಲಿ ಪಡೆದಂತಹದ್ದು 13. ನಂತರ DPED ಅಲ್ಲಿ ಪಡ್ಕೊಂಡಂತಹದ್ದು ದೈಹಿಕ ಶಿಕ್ಷಣ ಸರ್ಟಿಫಿಕೇಟ್ನಲ್ಲಿ ಪಡ್ಕೊಂಡಂತಹದ್ದು 2% ನಿಗದಿ ಮಾಡಲಾಗಿದೆ ಎನ್ನುವಂತಹದ್ದು. ನಂತರ ಪ್ರೌಢಶಾಲಾ ಶಿಕ್ಷಕರು ಹೈಸ್ಕೂಲ್ ಟೀಚರ್ಸ್ ನೇಮಕಾತಿಯನ್ನು ನೋಡ್ಬೋದು. ಇದರಲ್ಲಿ BEd ಅಥವಾ BEd ವಿಶೇಷ ಶಿಕ್ಷಣ ಅರ್ಹತೆ ಹೊಂದಿರುವ ಅಭ್ಯರ್ಥಿ ಪ್ರಕರಣದಲ್ಲಿ ಅಭ್ಯರ್ಥಿಯ ಒಟ್ಟು ಪರ್ಸೆಂಟೇಜ್ ಅಂಕವನ್ನು ಇಲ್ಲಿ ಪರಿಗಣಿಸಲಾಗ್ತಿದೆ. ಇದು ಸಹ ಸುವರ್ಣ ಅವಕಾಶ ಈಗ ಪ್ರೌಢಶಾಲಾ ಶಿಕ್ಷಕರಾಗುವಂಥವರಿಗೆ. ಇಲ್ಲಿ ಮೊದಲೆಲ್ಲ 70% ಇತ್ತು, ಈಗ ಅದನ್ನು CETಯನ್ನು 85%ಗಳಿಗೆ ಏರಿಸಲಾಗಿದೆ ಅನ್ನುವಂತಹದ್ದು. ಯಾರೆಲ್ಲ CETಯನ್ನು ಚೆನ್ನಾಗಿ ಓದ್ತಿರೋ ಅವರಿಗೆ ಸಹ ಇದು ಹೆಚ್ಚು ಅವಕಾಶ ಆಗುತ್ತೆ. ನಂತರ ಪದವಿ ಡಿಗ್ರಿ ಪರ್ಸೆಂಟೇಜ್ 13 ಮಾಡಲಾಗಿದೆ. ಶಿಕ್ಷಕರ ಶಿಕ್ಷಣ ಕೋರ್ಸ್ನಲ್ಲಿ ಪಡೆದ ಅಂಕಗಳು 2% ಅನ್ನುವಂತಹದ್ದು. ಅಂದರೆ B.Edನಲ್ಲಿ ಪಡ್ಕೊಂಡಂತಹ ಅಂಕಗಳು ಬರೀ 2% ಮಾತ್ರ ಪರಿಗಣಿಸಲಾಗುತ್ತೆ ಅನ್ನುವಂತಹದ್ದು. ಈಗ ಅತಿ ಹೆಚ್ಚು CETಯಲ್ಲಿ ಪಡ್ಕೊಂಡಂತಹ ಅಂಕಗಳು ಅನ್ನುವಂತಹದ್ದು. ಯಾರೆಲ್ಲ CETಯಲ್ಲಿ ಅತಿ ಹೆಚ್ಚು ಅಂಕ ಪಡ್ಕೊಳ್ತಿರೋ ಅವರಿಗೆ ಪ್ರೌಢಶಾಲಾ ಶಿಕ್ಷಕ ಹುದ್ದೆ ಅನ್ನುವಂತಹದ್ದು ಹೆಚ್ಚು ಉಪಯುಕ್ತ ಆಗುವಂತಹದ್ದು. ಅದೇ ರೀತಿ ಪ್ರೌಢಶಾಲಾಗಳಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರಾಗುವಂತಹವರಿಗೆ PE ಟೀಚರ್ ಆಗುವಂಥವ್ರಿಗೆ ಇವರಿಗೂ ಸಹ ಸೇಮ್ ಅಷ್ಟೇ 85 CET, 13 ಪದವಿಯಲ್ಲಿ ಪಡ್ಕೊಂಡಿರುವಂತಹದ್ದು, 2% ದೈಹಿಕ ಶಿಕ್ಷಣ ಕೋರ್ಸ್ನಲ್ಲಿ ಪಡ್ಕೊಂಡಂತಹದನ್ನು ಮಾಡಲಾಗುತ್ತೆ ಅನ್ನುವಂತಹದ್ದು. ನಂತರ ಈಗೆಲ್ಲ ಪ್ರಸ್ತುತ ಸರ್ಕಾರದ ನಿಯಮದ ಪ್ರಕಾರ ಮೀಸಲಾತಿ ಏನಿದೆಯೋ ಅದೇ ಮೀಸಲಾತಿ ಈ ನೋಟಿಫಿಕೇಷನ್ಗೆ ಅಧಿಸೂಚನೆಗೆ ನಿಗದಿ ಮಾಡಲಾಗುತ್ತೆ ಅನ್ನುವಂತಹದ್ದು. ವಯೋಮಿತಿಯನ್ನು ನೋಡೋದಿದ್ರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮತ್ತು ಅಂಗವೈಕಲ್ಯ ವ್ಯಕ್ತಿಗಳಿಗೆ 45 ವರ್ಷಗಳು ಅಂತಿಮವಿರುತ್ತೆ. 45 ವರ್ಷ ತನಕ ಅರ್ಜಿಯನ್ನು ಸಲ್ಲಿಸ್ಬೋದು. ನಂತರ ಪ್ರವರ್ಗ 2A 2B 3rd B ಅವರಿಗೆ 43 ವರ್ಷಗಳಿರ್ತದೆ. ಸಾಮಾನ್ಯ ಅರ್ಹತೆ ಇತರೆ ಅಭ್ಯರ್ಥಿಗಳಿಗೆ 40 ವರ್ಷಗಳನ್ನು ನಿಗದಿ ಮಾಡಲಾಗಿದೆ ಅನ್ನುವಂತಹದ್ದು. ಇಲ್ಲೊಂದು ಮುಖ್ಯವಾದ ಅಂಶವನ್ನು ಹೇಳಿದರೆ, ಅರ್ಜಿ ಸ್ವೀಕರಿಸಲು ನಿಗದಿಪಡಿಸಿರುವ ಕಡೆಯ ದಿನಾಂಕಕ್ಕೆ ಇರುವಂತೆ ಅಭ್ಯರ್ಥಿಯ ವಯೋಮಾನ ಲೆಕ್ಕಾಚಾರ ಮಾಡುವಂತಹದ್ದು. ಅರ್ಜಿ ಸಲ್ಲಿಸೋದಕ್ಕೆ ಯಾವತ್ತು ಪ್ರಾರಂಭ ಮಾಡ್ತಾನೋ ಅಂದಿನ ದಿನದಿಂದ ವಯೋಮಿತಿಯನ್ನು ಪರಿಗಣಿಸಲಾಗುತ್ತೆ ಅನ್ನುವಂತಹದ್ದು. ಅಭ್ಯರ್ಥಿಯ ಆಯ್ಕೆ ಪಟ್ಟಿಯನ್ನು ಪ್ರಕಟ ಮಾಡುವಂತಹದ್ದು. ಮೊದಲಿಗೆ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಪ್ರಕಟ ಮಾಡಲಾಗುತ್ತೆ.
ಖಾಲಿ ಹುದ್ದೆಗೆ ಅನುಸಾರವಾಗಿ ನೀವು ಪಡ್ಕೊಂಡಂತಹ ಅಂಕಗಳ ಮೇಲೆ, ಅರ್ಹತೆಯ ಮೇಲೆ ಆ ಹುದ್ದೆಗಳನ್ನು ತುಂಬ್ತಾ ಹೋಗ್ತಾರೆ ಅನ್ನುವಂತಹದ್ದು. ಈ ರೀತಿಯಾಗಿ ಅಭ್ಯರ್ಥಿಗಳ ಆಯ್ಕೆ ಪಟ್ಟಿಯನ್ನು ಬಿಡಲಾಗುತ್ತೆ. ಹೆಚ್ಚುವರಿ ಆಯ್ಕೆ ಪಟ್ಟಿ ಎನ್ನುವಂತಹದ್ದು ಯಾರಾದರೂ ಎರಡೆರಡು ಹುದ್ದೆಗಳಿಗೆ ಆಯ್ಕೆ ಆದಂತಹ ಸಂದರ್ಭ ಇದ್ದಾಗ, ಅಥವಾ ಆ ಹುದ್ದೆಯನ್ನು ಬಿಟ್ಟು ಬೇರೆ ಹುದ್ದೆಯನ್ನು ಆಯ್ಕೆ ಮಾಡಿಕೊಂಡಂತಹ ಸಂದರ್ಭದಲ್ಲಿ, ಈ ಸಂದರ್ಭದಲ್ಲಿ ಉಳಿದಂತಹ ಹುದ್ದೆಗಳನ್ನು ಹೆಚ್ಚುವರಿ ಪಟ್ಟಿಯನ್ನು ಬಿಟ್ಟು ನಂತರ ಅದನ್ನು ನೇಮಕಾತಿ ಮಾಡಿಕೊಳ್ಳಲಾಗುತ್ತೆ ಅಂತ ಹೇಳ್ತಾರೆ. ಅಭ್ಯರ್ಥಿಯ ನೇಮಕಾತಿ ಅನ್ನುವಂತಹದ್ದನ್ನು ನೋಡ್ಬೋದು. ಅಂತಿಮ ಆಯ್ಕೆ ಪಟ್ಟಿಯಲ್ಲಿನ ಅಭ್ಯರ್ಥಿಗಳು ನೇಮಕಾತಿ ಪ್ರಾಧಿಕಾರಿ ಅಂತಹ ಪ್ರತಿಯೊಬ್ಬ ಅಭ್ಯರ್ಥಿ ಸಲ್ಲಿಸಿದ ಪ್ರಮಾಣ ಪತ್ರಗಳ ಸತ್ಯಾಸತ್ಯತೆ ಮತ್ತು ನಾಗರಿಕ ಸೇವಾ ನಿಯಮಗಳ 1977 ನಿಬಂಧನೆಗಳಿಗೆ ಅನುಸಾರವಾಗಿ ಸೂಕ್ತತೆ ಮತ್ತು ದೈಹಿಕ ಸದೃಢತೆಯ ಬಗ್ಗೆ ಪರಿಶೀಲಿಸಿಕೊಂಡು ಖಾತ್ರಿಪಡಿಸಿಕೊಂಡು ಅದೇ ಅನುಕ್ರಮದಲ್ಲಿ ನೇಮಕಾತಿ ಮಾಡಲಾಗುತ್ತೆ. ಅಂದರೆ ನೀವು ನೇಮಕಾತಿಯ ಪಟ್ಟಿಯಲ್ಲಿ ಹೆಸರಿದೆ ಅಂದ ಮಾತ್ರಕ್ಕೆ ನೇಮಕಾತಿ ಹೊಂದಿದ ರೀತಿಯಲ್ಲ. ಅಂದರೆ ನೀವು ಸಲ್ಲಿಸಿರುವಂತಹ ಮೀಸಲಾತಿಗಳು, ವಿದ್ಯಾರ್ಹತೆ ಮತ್ತು ನೀವು ಪಡೆದುಕೊಂಡಂತಹ ಅಂಕಗಳು ಇವೆಲ್ಲವನ್ನು ಸಹ ಪರಿಶೀಲನೆ ಮಾಡಿ ನೇಮಕಾತಿ ಮಾಡಿಕೊಳ್ಳಾಗುತ್ತೆ. ನೀವೇನಾದರೂ ಮೀಸಲಾತಿಯನ್ನು ಕೋರಿದರೆ, SC ST ಈ ಥರದ್ದು ಕೋರಿದರೆ ಅವುಗಳನ್ನು ಸಿಂಧುತ್ವವನ್ನು ಪರಿಶೀಲನೆ ಮಾಡಲಾಗುತ್ತೆ. ನೀವು ಸಲ್ಲಿಸಿದಂತಹ SSLC, PUC, ಡಿಗ್ರಿ, B.Ed ಇವೆಲ್ಲ ಅಂಕಪಟ್ಟಿಗಳನ್ನು ನೈಜತೆಯನ್ನು ಪರಿಶೀಲನೆ ಮಾಡಿಕೊಂಡು ಸರ್ಕಾರಕ್ಕೆ ಒಪ್ಪಿಗೆ ಆದಮೇಲೆ ನೇಮಕಾತಿಯನ್ನು ಮಾಡಲಾಗುತ್ತೆ ಅನ್ನೋದನ್ನು ಹೇಳಲಾಗ್ತಿದೆ. ಹಾಗಾಗಿ ಪಟ್ಟಿಯಲ್ಲಿ ಹೆಸರು ಬಂದ ಮಾತ್ರಕ್ಕೆ ನಾವು ನೇಮಕಾತಿ ಹೊಂದಿದ ರೀತಿ ಅಲ್ಲ ಅನ್ನುವಂತಹದ್ದು ಇದು ಅಭ್ಯರ್ಥಿಗಳ ನೇಮಕಾತಿ ಕುರಿತು ಹೇಳ್ತಿರುವಂತಹದ್ದು. ಸೇವಾನಿರತ ಶಿಕ್ಷಕರ ಅರ್ಹತೆ ಅಂದರೆ ಈಗಾಗಲೇ ಸಾಕಷ್ಟು ಜನ GPST ಅದು ಹುದ್ದೆಯನ್ನು ಒಳಗೊಂಡು ಆಯ್ಕೆ ಆಗಿರ್ತಾರೆ. ಅವರು ಈಗ ಒಂದು ಜಿಲ್ಲೆಯಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಆಯ್ಕೆ ಆಗಿರೋದ್ರಿಂದ ಅದೇ ವೃಂದದಲ್ಲಿ ಅರ್ಜಿಯನ್ನು ಸಲ್ಲಿಸೋಂಗಿಲ್ಲ, ಬೇರೆ ವೃಂದದಲ್ಲಿ ಅರ್ಜಿಯನ್ನು ಸಲ್ಲಿಸಿ ಆಯ್ಕೆ ಆಗಬೇಕು ಅನ್ನುವಂತಹದ್ದನ್ನು ಇಲ್ಲಿ ಹೇಳ್ತಿರುವಂತಹದ್ದು. ವಿದ್ಯಾರ್ಥಿಯನ್ನು ಈಗ ಹಿಂದೆ ಹೇಗೆ ನಿಗದಿಪಡಿಸಿದರೋ ಅದಕ್ಕಿಂತ ಒಂದಿಷ್ಟು ಬದಲಾವಣೆಯನ್ನು ಮಾಡಿರುವಂತಹದ್ದು ನೋಡ್ಬೋದು. ಪ್ರಾಥಮಿಕ ಶಾಲಾ ಶಿಕ್ಷಕರು 1ರಿಂದ 5ನೇ ತರಗತಿಯವರಿಗೆ PUCಯಲ್ಲಿ ಕನಿಷ್ಠ 50 ಅಂಕಗಳನ್ನು ಪಡ್ಕೊಂಡಿರಬೇಕು ಅನ್ನುವಂತಹದ್ದು. ನಂತರ PUCಯಲ್ಲಿ ಕನಿಷ್ಠ 50 ಅಂಕಗಳು ಅಥವಾ ಎಲಿಮೆಂಟರಿ ಶಿಕ್ಷಣ 4 ವರ್ಷಗಳ ಪದವಿಯಲ್ಲೂ ಸಹ 50 ಅಂಕಗಳು ಅನ್ನುವಂತಹದ್ದು. ಅಥವಾ PUCಯಲ್ಲಿ ಕನಿಷ್ಠ 50 ಅಂಕಗಳು ಮತ್ತು 2 ವರ್ಷಗಳ ಶಿಕ್ಷಣ ಡಿಪ್ಲೊಮಾ ವಿಶೇಷ ಶಿಕ್ಷಣದಲ್ಲಿ 50 ಅಂಕಗಳನ್ನು ಪಡ್ಕೊಂಡಿರಬೇಕು ಅನ್ನುವಂತಹದ್ದು. ನಂತರ PUCಯಲ್ಲಿ 50 ಅಂಕಗಳನ್ನು ಪಡ್ಕೊಳೋದ್ರ ಜೊತೆಗೆ ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಪರಿಷತ್ ನೇಮಿಸಬಹುದಾದ ಇನ್ಯಾವುದೇ ಉನ್ನತ ಅಥವಾ ಹೆಚ್ಚುವರಿ ಅರ್ಹತೆಗಳನ್ನು ಒಳಗೊಂಡಿರಬೇಕು ಅನ್ನುವಂತಹದ್ದು. ನಂತರ ಇಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಇತರೆ ಹಿಂದುಳಿದ ವರ್ಗ ಮತ್ತು ಪ್ರವರ್ಗ 1ಕ್ಕೆ ಸೇರಿದ ಅಭ್ಯರ್ಥಿಗಳಲ್ಲಿ ಕನಿಷ್ಠ ಅವರು 45% ಒಳಗೊಂಡಿರಬೇಕು ಅಂತ ಹೇಳಲಾಗುತ್ತೆ. ಇನ್ನು ಮಿಕ್ಕಿದ ಎಲ್ಲರಿಗೂ ಸಹ 50 ಅಂಕಗಳನ್ನು PUCಯಲ್ಲಿ ಪಾಸ್ ಆಗಿರಬೇಕು ಅನ್ನುವಂಥದ್ದು. ನಂತರ ಎಲಿಮೆಂಟರಿ ಶಿಕ್ಷಣ ಡಿಪ್ಲೊಮಾ ಅಥವಾ ಪದವಿ ಎಂದರೆ ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಪರಿಷತ್ NCTEಯಿಂದ ಅಂಗೀಕೃತ ಡಿಪ್ಲೊಮಾ ಅಥವಾ ಪದವಿಯನ್ನು ಪಡ್ಕೊಂಡಿರಬೇಕು ಅನ್ನುವಂತಹದ್ದು. ಈ ರೀತಿಯಾಗಿ ಪರಿಗಣಿಸಿ 1ರಿಂದ 5ನೇ ತರಗತಿ ಶಿಕ್ಷಕರಾಗುವಂತಹ ಅಭ್ಯರ್ಥಿಗಳಿಗೆ ಶೈಕ್ಷಣಿಕ ವಿದ್ಯಾರ್ಥಿಯನ್ನು ಪರಿಗಣಿಸಲಾಗಿದೆ. ಮತ್ತು ಈ ಹುದ್ದೆಗೆ TET ಅನ್ನುವಂತಹದ್ದು ಕಡ್ಡಾಯ ಆಗಿರುತ್ತೆ. ಅದು ಸೆಂಟ್ರಲ್ TETನೂ ಇರ್ಬೋದು ಅಥವಾ ಕರ್ನಾಟಕ TET ಇವೆರಡರಲ್ಲಿ ಯಾವುದಾದ್ರು ಪಾಸ್ ಆದಂಥವರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇಲ್ಲೊಂದು ಟಿಪ್ಪಣಿ ಕೊಟ್ಟಿದ್ದಾರೆ. ನೇಮಕಾತಿ ಹೊಂದಲಿರುವ ಶಿಕ್ಷಕರನ್ನು ಶಾಲೆಯಲ್ಲಿನ ಮತ್ತು ಹತ್ತಿರದ ಶಾಲೆಯಲ್ಲಿನ ಕಾರ್ಯಭಾರವನ್ನು ಪರಿಗಣಿಸಿ ಕಾರ್ಯ ಹಂಚಿಕೆ ಮಾಡಬಹುದಾಗಿದೆ ಅನ್ನುವಂಥದ್ದು. ಹತ್ತಿರದ ಸ್ಕೂಲ್ಗಳಲ್ಲಿ ಯಾವುದಾದ್ರೂ ವೇಕೆಂಟ್ ಪೋಸ್ಟ್ ಇದೆ ಅಲ್ಲಿಗೂ ಸಹ ನೇಮಕಾತಿ ಮಾಡ್ಬೋದು ಅನ್ನುವಂಥದ್ದನ್ನು ಇಲ್ಲಿ ಪರಿಗಣಿಸಲಾಗಿದೆ ಅನ್ನುವಂಥದ್ದು. ನಂತರ ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ 2 ಅಂದರೆ ಪ್ರಾಥಮಿಕ ಶಾಲಾ ಶಿಕ್ಷಕರಲ್ಲಿ ದೈಹಿಕ ಶಿಕ್ಷಕರಾಗುವಂಥವರಿಗೆ ಏನೆಲ್ಲ ವಿದ್ಯಾರ್ಹತೆಯನ್ನು ನಿಗದಿ ಮಾಡಲಾಗಿದೆ ಅನ್ನುವಂಥದ್ದು ನೋಡ್ಬೋದು. ಸರ್ಕಾರಿ ಮತ್ತು ಪ್ರಾಥಮಿಕ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ ಹುದ್ದೆಗೆ ಏನನ್ನು ಅಂಗೀಕೃತ ಮಂಡಳಿಯಿಂದ ನಡೆಸುವ ಹಿರಿಯ ಮಾಧ್ಯಮಿಕ 12ನೇ ತರಗತಿ ಅಥವಾ ಕನಿಷ್ಠ 50 ಅಂಕಗಳು, ಆಗಲೇ ಹೇಳಿದಾಗೆ PUCಯಲ್ಲಿ 50 ಅಂಕಗಳನ್ನು ಪಡ್ಕೊಂಡಿರಬೇಕು ಅನ್ನುವಂಥದ್ದನ್ನು ಹೇಳಲಾಗ್ತಿದೆ. ನಂತರ ಅಂಗೀಕೃತ ಮಂಡಳಿ ನಡೆಸುವ ಹಿರಿಯ ಮಾಧ್ಯಮಿಕ 10+2 ಅಥವಾ ತತ್ಸಮಾನ ತರಗತಿಯಲ್ಲಿ ಉತ್ತೀರ್ಣಗೊಂಡಿದ್ದಲ್ಲಿ ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಪರಿಷತ್ ಮಾನ್ಯವಾಗಿ ನಿಯಮಾವಳಿ ಪ್ರಕಾರ ನಿಗದಿಪಡಿಸಿರುವಂತೆ ಶಾಲೆ, ಕಾಲೇಜು, ಜಿಲ್ಲಾ ಹಂತದ ಕ್ರೀಡೆಗಳು, ಆಟಗಳಲ್ಲಿ ಭಾಗವಹಿಸಿರತಕ್ಕದ್ದು. ಅಂದರೆ PU ಟೀಚರ್ಸ್ ಅವರು ಇಂತಹ ಕ್ರೀಡೆಗಳಲ್ಲಿ ಭಾಗವಹಿಸಿರಬೇಕು ಅನ್ನುವಂತಹದ್ದನ್ನು ಹೇಳಲಾಗುತ್ತೆ ಅನ್ನುವಂತಹದ್ದು. ನಂತರ ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಪರಿಷತ್ ಫಾರ್ಮ್ಸ್ ಆಫ್ ಅಪ್ಲಿಕೇಶನ್ ಫಾರ್ ರೆಕಗ್ನಿಷನ್, ದಿ ಟೈಮ್ಸ್ ಲಿಮಿಟೆಡ್ ಆಫ್ ಸಬ್ಮಿಷನ್ ಆಫ್ ಅಪ್ಲಿಕೇಶನ್, ಡಿಟರ್ಮಿನೇಷನ್ ಆಫ್ ನಾರ್ಮ್ಸ್ ಆ್ಯಂಡ್ ಸ್ಟ್ಯಾಂಡರ್ಡ್ ಫಾರ್ ರೆಕಗ್ನಿಷನ್ ಆಫ್ ಟೀಚರ್ ಎಜುಕೇಷನ್ ಪ್ರೋಗ್ರಾಮ್ಸ್ ಆ್ಯಂಡ್ ಪರ್ಮಿಷನ್ ಟು ಸ್ಟಾರ್ಟ್ ನ್ಯೂ ಕೋರ್ಸ್ ಆರ್ ಟ್ರೈನಿಂಗ್ ನಿಯಮಗಳು 2002 ದಿನಾಂಕ 13/11/2006 ಅಧಿಸೂಚನೆಯಂತೆ ಮಾನ್ಯತೆ ಪಡೆದ ಮಂಡಳಿಯಿಂದ ಹಿರಿಯ ಮಾಧ್ಯಮಿಕ 12ನೇ ತರಗತಿ ಅಥವಾ ತತ್ಸಮಾನ ತರಗತಿಯಲ್ಲಿ ಕನಿಷ್ಠ 45 ಅಂಕಗಳನ್ನು ಪಡೆದಿದ್ದಲ್ಲಿ, ಅಂದರೆ ಇವರು ಸೂಚಿಸುವಂತಹ ಈ ಅಡಿಯಲ್ಲಿ 45 ಅಂಕಗಳನ್ನು ಪಡೆದಿದ್ದರೆ ಅವಕಾಶ ಇದೆ ಅನ್ನುವಂತಹದ್ದನ್ನು ಹೇಳಲಾಗುತ್ತೆ. ನಂತರ ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಪರಿಷತ್ನಿಂದ ಮಾನ್ಯತೆ ಪಡೆದ ಸಂಸ್ಥೆಯಿಂದ 1 ವರ್ಷಕ್ಕಿಂತ ಕಡಿಮೆ ಇಲ್ಲದ ದೈಹಿಕ ಶಿಕ್ಷಣ ಸರ್ಟಿಫಿಕೇಟ್ ಅಥವಾ ತತ್ಸಮಾನ ವಿದ್ಯಾರ್ಥಿಯನ್ನು ಒಳಗೊಂಡಿರಬೇಕು. ಅಂದರೆ ನೀವು
ಯಾವುದು ಟ್ರೈನಿಂಗನ್ನು ಪಡ್ಕೊಂಡಿದ್ದೀರೋ BPEDಗೆ ಸಂಬಂಧಪಟ್ಟಾಗಿ ಇದು ಸರ್ಟಿಫಿಕೇಟ್ ಇರಬೇಕು ಅನ್ನುವಂತಹದ್ದು. ಈಗಾಗಲೇ ಹೇಳಿದಾಗೆ ಪರಿಶಿಷ್ಟ ಜಾತಿ, ಪ್ರವರ್ಗ ಮತ್ತು ಹಿಂದುಳಿದ ವರ್ಗ ಮತ್ತು ಪ್ರವರ್ಗ 1ಕ್ಕೆ 45 ಅಂಕಗಳನ್ನು ನಿಗದಿ ಮಾಡಲಾಗಿದೆ ಅನ್ನುವಂಥದ್ದನ್ನು ಇಲ್ಲಿ ಪರಿಗಣಿಸಲಾಗಿದೆ. ನಂತರ 6ರಿಂದ 8ನೇ ತರಗತಿ GPSTR ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು. ಇಲ್ಲಿ ಪದವಿಯನ್ನು ಪರಿಗಣಿಸಲಾಗುತ್ತೆ. ಪದವಿಯಲ್ಲಿ ಕನಿಷ್ಠ ಸರಾಸರಿ ಶೇಕಡ 50 ಅಂಕಗಳನ್ನು ಪಡ್ಕೊಂಡಿರಬೇಕು ಅನ್ನುವಂತಹದ್ದು. ನಂತರ ಪದವಿಯಲ್ಲಿ ಕನಿಷ್ಠ ಸರಾಸರಿ ಶೇಕಡ 50 ಅಂಕಗಳು ಮತ್ತು ಬ್ಯಾಚುಲರ್ ಆಫ್ ಎಜುಕೇಷನ್ ಪದವಿ ಅಥವಾ ವಿಶೇಷ ಶಿಕ್ಷಣದಲ್ಲಿ ಪದವಿಯನ್ನು ಪಡೆದಿರಬೇಕು ಅನ್ನುವಂತಹದ್ದು. ನಂತರ PUCಯಲ್ಲಿ ಕನಿಷ್ಠ ಶೇಕಡ 50 ಅಂಕಗಳು ಮತ್ತು ಎಲಿಮೆಂಟರಿ ಶಿಕ್ಷಣದಲ್ಲಿ 4 ವರ್ಷಗಳ ಪದವಿ ಅಥವಾ ಶಿಕ್ಷಕರ ಶಿಕ್ಷಣದಲ್ಲಿ 4 ವರ್ಷಗಳ ಪದವಿಯಲ್ಲಿ ಇದರಲ್ಲೂ ಸಹ 50 ಅಂಕಗಳು. ಯಾವುದು 4 ವರ್ಷಗಳ ಪದವಿ ಜೊತೆಗೆ ಎಜುಕೇಷನನ್ನು ಮಾಡಿರ್ತೀರೋ ಅವರಿಗೂ ಸಹ 50 ಅಂಕಗಳು ಅನ್ನುವಂತಹದ್ದು. ಆದರೆ ಇಲ್ಲಿ SC/ST ಮತ್ತು ಪ್ರವರ್ಗ 1 ಅಭ್ಯರ್ಥಿಗಳು 45 ಅಂಕಗಳನ್ನು ನಿಗದಿ ಮಾಡಲಾಗಿದೆ. ಅದರ ಜೊತೆಗೆ TET ಕಂಪಲ್ಸರಿ, CTET ಅಥವಾ TET ಕಂಪಲ್ಸರಿ ಆಗಿರುವಂತಹದ್ದು. ನಂತರ ಇಷ್ಟು ಕಂಪಲ್ಸರಿಯ ಜೊತೆಗೆ ಭಾಷಾ ಶಿಕ್ಷಕರ ಹುದ್ದೆ ಈಗಾಗಲೇ ಹಿಂದೆ ಹೇಳ್ತಾ ಇದ್ದರೆ ಪ್ರಾಥಮಿಕ ಶಾಲಾ ಶಿಕ್ಷಕ ಭಾಷೆ ಅಂತ ಇದು ಹೊಸದಾಗಿ ಸೃಜಿಸಲಾಗಿದೆ. ಹಿಂದೆ ಇದ್ದಂತಹ ನೋಟಿಫಿಕೇಷನಲ್ಲಿ ಈ ವಿಷಯ ಇರಲಿಲ್ಲ. ಈಗ ಹೊಸದಾಗಿ ಒಂದಿಷ್ಟು ಹೋರಾಟಗಳ ನಂತರ ಸಾಕಷ್ಟು ಇದರ ಕುರಿತು ಮನವಿಯನ್ನು ಸಲ್ಲಿಸಿದ ನಂತರ ಸರ್ಕಾರ ಎಚ್ಚೆತ್ತುಕೊಂಡು ಕನ್ನಡ ಭಾಷಾ ಶಿಕ್ಷಕ ಹುದ್ದೆ ಅನ್ನುವಂತಹದನ್ನು ಸೃಜಿಸಿದೆ. ಇದು ಯಾರೆಲ್ಲ ಕನ್ನಡ ಐಚ್ಛಿಕವನ್ನು ಓದಿದಿರೋ ಅವರೆಲ್ಲರಿಗೂ ಸಹ ಪ್ರಮುಖವಾಗುವಂತಹದ್ದು. ನೋಡೋಣ ಅದಕ್ಕೆ ಯಾವೆಲ್ಲ ವಿಷಯ ನಿಗದಿ ಮಾಡಲಾಗಿದೆ ಅಂತ. ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು ಭಾಷೆ ಹುದ್ದೆ ಆಗಿದ್ದಲ್ಲಿ ಅಭ್ಯರ್ಥಿಯು ಪದವಿಯಲ್ಲಿ ಆಯಾ ಭಾಷೆ ಜೊತೆಗೆ ಸಂಬಂಧಿಸಿದ ಭಾಷೆಯನ್ನು ಹೊರತುಪಡಿಸಿದಂತೆ ಕನ್ನಡ, ಆಂಗ್ಲ, ಹಿಂದಿ, ಮರಾಠಿ, ಉರ್ದು, ತೆಲುಗು, ತಮಿಳು, ಮಲಯಾಳಂ, ಕೊಂಕಣಿ, ಸಂಸ್ಕೃತ, ಇತಿಹಾಸ, ಅರ್ಥಶಾಸ್ತ್ರ, ರಾಜಕೀಯ ಶಾಸ್ತ್ರ, ಭೂಗೋಳಶಾಸ್ತ್ರ, ಸಮಾಜಶಾಸ್ತ್ರ ವಿಷಯಗಳಲ್ಲಿ ಯಾವುದಾದರೂ ಒಂದು ವಿಷಯವನ್ನು ಐಚ್ಛಿಕ ವಿಷಯವನ್ನಾಗಿ 3 ವರ್ಷಗಳಲ್ಲಿ ಅಭ್ಯಸಿಸಿರಬೇಕು ಅಂತ ಹೇಳಲಾಗಿದೆ. ಇಷ್ಟು ವಿಷಯಗಳನ್ನು ಇಲ್ಲಿ ಹೇಳಲಾಗಿದೆ. ಅಂದರೆ ಈಗ ಭಾಷೆ ಅಂತಂದಾಗ ಕನ್ನಡ, ಆಂಗ್ಲ ಮತ್ತು ಹಿಂದಿ ಇಲ್ಲಿರುವಂಥ ಎಲ್ಲ ಭಾಷೆಗಳ ಜೊತೆಗೆ ಏನು ಮಾಡಿರಬೇಕು, ಈ ಒಂದು ವಿಷಯವನ್ನು ಓದಿದರೆ ಅಂಥವರು ಮಾತ್ರ ಏನಾಗಿರ್ತಾರೆ, ಕನ್ನಡ ಭಾಷಾ ಶಿಕ್ಷಕ ಹುದ್ದೆಗೆ ಎಲಿಜಿಬಲ್ ಆಗಿರ್ತಾರೆ. ಅಕಸ್ಮಾತ್ ಏನಾದರೂ ಇಲ್ಲಿ ಈಗ ಸಮಾಜಶಾಸ್ತ್ರ, ಹಿಸ್ಟ್ರಿ ಎಲ್ಲರಿಗೂ ಕಂಪಲ್ಸರಿ ಇರುತ್ತೆ. ಹಿಸ್ಟ್ರಿ ಜೊತೆಗೆ ಪೊಲಿಟಿಕಲ್ ಸೈನ್ಸು, ಸೋಷಿಯಾಲಜಿಯನ್ನು ಓದಿರೋವಂಥದ್ದು ಇರ್ತೀರ, ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸ್, ಎಕನಾಮಿಕ್ಸನ್ನು ಓದಿರೋವಂಥದ್ದು ಇರ್ತೀರ. ಇವರಿಗೆ ಏನಾಗುತ್ತೆ ಅಂದರೆ ಕನ್ನಡ ಭಾಷಾ ಶಿಕ್ಷಕ ಹುದ್ದೆ ಅನ್ನುವಂತಹದ್ದು ಬರೋದಿಲ್ಲ. ಯಾರು ಲ್ಯಾಂಗ್ವೇಜನ್ನು ಆಪ್ಷನಲ್ ಆಗಿ ತೆಗೆದುಕೊಂಡಿರ್ತೀರೋ ಅಂಥವರಿಗೆ ಮಾತ್ರ ಕನ್ನಡ ಲ್ಯಾಂಗ್ವೇಜನ್ನು ತೆಗೆದುಕೊಂಡು ಬೇರೆ ವಿಷಯ ಓದಿದ್ರು ಸಹ ಅಂಥವರಿಗೆ ಇದು ಹೆಚ್ಚು ಅವಕಾಶ ಆಗುತ್ತೆ. ಸಾಮಾನ್ಯವಾಗಿ ಇತಿಹಾಸವನ್ನು ಎಲ್ಲರೂ ತೆಗೆದುಕೊಂಡಿರ್ತಾರೆ. ಇತಿಹಾಸದ ಜೊತೆಗೆ ಆಪ್ಷನಲ್ ಕನ್ನಡವನ್ನು ತೆಗೆದುಕೊಂಡಂಥವರಿಗೆ ಈ ಹುದ್ದೆ ಅನ್ನುವಂತಹದ್ದು ಉಪಯುಕ್ತವಾಗುತ್ತೆ. ಅಂಥವ್ರು ಮಾತ್ರ ಇದಕ್ಕೆ ಹುದ್ದೆಗಳನ್ನು ಅರ್ಜಿ ಸಲ್ಲಿಸೋದಕ್ಕೆ ಎಲಿಜಿಬಲ್ ಅನ್ನುವಂತಹದ್ದು ಇಲ್ಲಿ ಪ್ರಾಥಮಿಕ ಹಂತದಲ್ಲಿ ಕಂಡುಬರುತ್ತೆ. ಇದು ಹೊಸದಾಗಿ ಸೃಜಿಸಿರುವಂತಹ ಹುದ್ದೆ ಅನ್ನುವಂಥದ್ದು. ನಂತರ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕ ಗಣಿತ ಮತ್ತು ವಿಜ್ಞಾನ ಶಿಕ್ಷಕರನ್ನು ನೋಡ್ಬೋದು. ಇವರು ಸಹ ಪದವಿಯಲ್ಲಿ ಗಣಿತ ವ್ಯಾಸಂಗ ಮಾಡಿದ್ದು ಕಡ್ಡಾಯವಾಗಿ ಭೌತಶಾಸ್ತ್ರವನ್ನು ಪದವಿಯ 3 ವರ್ಷಗಳಲ್ಲಿ ಹಾಗೂ ರಸಾಯನಶಾಸ್ತ್ರ, ಗಣಕ ವಿಜ್ಞಾನ, ಎಲೆಕ್ಟ್ರಾನಿಕ್ಸ್, ಸಂಖ್ಯಾಶಾಸ್ತ್ರ, ಭೂಗೋಳಶಾಸ್ತ್ರ, ಗೃಹ ವಿಜ್ಞಾನ, ಭೂಗರ್ಭಶಾಸ್ತ್ರ, ಕಂಪ್ಯೂಟರ್ ಅಪ್ಲಿಕೇಶನ್ ವಿಷಯಗಳಲ್ಲಿ ಒಂದು ವಿಷಯವನ್ನು 3ನೇ ಐಚ್ಛಿಕ ವಿಷಯನ್ನಾಗಿ ಕಡ್ಡಾಯವಾಗಿ ಪದವಿಯಲ್ಲಿ 3 ವರ್ಷಗಳು ಅಭ್ಯಾಸ ಮಾಡಿರ್ತಕ್ಕ. ಇಲ್ಲಿ ಗಣಿತ ವ್ಯಾಸಂಗ ಕಡ್ಡಾಯವನ್ನು ಮಾಡಲಾಗಿದೆ. ಇದರ ಜೊತೆಗೆ ಈ ವಿಷಯಗಳನ್ನು ಸಹ ಓದಿರಬೇಕು ಅನ್ನುವಂಥದ್ದನ್ನು ಹೇಳ್ತಾಗಿದೆ ಅನ್ನುವಂಥದ್ದು. ನಂತರ ಇನ್ನೊಂದು ಅಂಶಗಳನ್ನು ಪರಿಗಣಿಸಲಾಗಿದೆ. ವಾಸ್ತುಶಿಲ್ಪದ ಪದವೀಧರರಲ್ಲದ ಇಂಜಿನಿಯರಿಂಗ್ ಪದವೀಧರರು ಪ್ರಥಮ 3-4 ಸೆಮಿಸ್ಟರ್ಗಳಲ್ಲಿ ಗಣಿತ ಮತ್ತು ಉಳಿದ ಸೆಮಿಸ್ಟರ್ಗಳಲ್ಲಿ ಗಣಿತವನ್ನು ಆಧರಿಸಿ ವಿಷಯಗಳನ್ನು ಅಭ್ಯಸಿಸಬೇಕು ಅನ್ನುವಂತಹದ್ದು. ನಂತರ ಪದವೀಧರರಾಗಿದ್ದಲ್ಲಿ ಪದವಿಯಲ್ಲಿ ಶೇಕಡ 50 ಸರಾಸರಿ ಅಂಕಗಳನ್ನು, ಇಂಜಿನಿಯರಿಂಗ್ ಪದವೀಧರರಾಗಿದ್ದಲ್ಲಿ ಗಣಿತ ಮತ್ತು ಅನ್ವಯಿಕ ಗಣಿತ ವಿಷಯವನ್ನು ವ್ಯಾಸಂಗ ಮಾಡಿರ್ತಕ್ಕದ್ದು ಹಾಗೂ ಪದವಿಯಲ್ಲಿ ಶೇಕಡ 50 ಸರಾಸರಿ ಅಂಕಗಳನ್ನು ಗಳಿಸಿರ್ತಕ್ಕದ್ದು ಅಂತ ಹೇಳ್ತಾರೆ. ನಂತರ ಸದರಿ 3 ವಿಷಯಗಳಲ್ಲಿ ಕನಿಷ್ಠ ಒಂದು ವಿಷಯದಲ್ಲಿಯಾದರೂ ಅಭ್ಯಾಸ ಬೋಧನಾ ವಿಧಾನವನ್ನು ಶಿಕ್ಷಕರ ಶಿಕ್ಷಣ ಡಿಪ್ಲೊಮಾ ಅಥವಾ ಪದವಿಯಲ್ಲಿ ಅಭ್ಯಾಸ ಮಾಡಿರಬೇಕು. ಅಂದರೆ BEdಲ್ಲಿ ಒಂದು ವಿಷಯವನ್ನಾಗಿ ಇದನ್ನು ಆಯ್ಕೆ ಮಾಡಿಕೊಂಡಿರಬೇಕು ಅನ್ನುವಂಥದ್ದು. ನಂತರ ಬಯಾಲಜಿ ಟೀಚರ್ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರಲ್ಲಿ ಇವರಿಗೆ ಏನನ್ನು ನಿಗದಿ ಮಾಡಲಾಗಿದೆ ಅಂದರೆ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕ ಜೀವಶಾಸ್ತ್ರ ಹುದ್ದೆಗೆ ವಿಜ್ಞಾನ ಮತ್ತು ಗಣಿತ ವಿಷಯದ 1ಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿ ಶಿಕ್ಷಕ ಅನುಪಾತದ ಅನುಸಾರ ಹುದ್ದೆ ಇರುವ ಹುದ್ದೆ ಶಾಲೆಯಲ್ಲಿ ಮಾತ್ರ ಇರ್ತವೆ. ಅಂದರೆ ಈ ಪೋಸ್ಟ್ಗಳು ಎಲ್ಲ ಕಡೆಗೂ ಇರೋದಿಲ್ಲ, ಕೆಲವೊಂದು ಕಡೆ ಮಾತ್ರ ಇರ್ತವೆ. ಅಂಥ ಕಡೆಗಳಲ್ಲಿ ಜೀವಶಾಸ್ತ್ರ ವಿಷಯದ ಹುದ್ದೆಯಾಗಿ ನಾಮಾಂಕನಗೊಳಿಸಾಗ್ತದೆ ಆಗುತ್ತೆ ಅಂತ ಹೇಳಲಾಗುತ್ತೆ. ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಪದವಿಯಲ್ಲಿ ರಸಾಯನಶಾಸ್ತ್ರವನ್ನು ಕಡ್ಡಾಯವಾಗಿ 3 ವರ್ಷಗಳು ವ್ಯಾಸಂಗ ಮಾಡಿರಬೇಕು ಅಂತ ಹೇಳಲಾಗುತ್ತೆ. ಅಲ್ಲಿ ಮೇಲೆ ವಿಜ್ಞಾನ ಶಿಕ್ಷಕರಿಗೆ ಗಣಿತ ವಿಷಯವನ್ನು ಕಡ್ಡಾಯವಾದರೆ ಇಲ್ಲಿ ರಸಾಯನಶಾಸ್ತ್ರ ವಿಷಯ ಕಡ್ಡಾಯವಾಗಿ ಅಧ್ಯಯನ ಮಾಡಿರಬೇಕು. ನಂತರ ಇದ್ರ ಜೊತೆಗೆ ಸಸ್ಯಶಾಸ್ತ್ರ, ಪ್ರಾಣಿಶಾಸ್ತ್ರ, ರೇಷ್ಮೆ ಕೃಷಿ, ಪರಿಸರ, ತಳಿಶಾಸ್ತ್ರ, ಸೂಕ್ಷ್ಮ ಜೀವ ವಿಜ್ಞಾನ, ಜೈವಿಕ ವಿಜ್ಞಾನ, ಆಹಾರ ವಿಜ್ಞಾನ,
ಮೀನುಗಾರಿಕೆ ಮತ್ತು ಕೈಗಾರಿಕೆ, ಮೀನುಗಾರಿಕೆ ವಿಜ್ಞಾನ, ಜೀವರಸಾಯನಶಾಸ್ತ್ರ, ಅಪ್ಲೈಡ್ ಕೆಮಿಸ್ಟ್ರಿ, ಗಣಿತ ವಿಷಯಗಳಲ್ಲಿ ಯಾವುದಾದರೂ 2 ವಿಷಯಗಳನ್ನು ಕಡ್ಡಾಯವಾಗಿ ಪದವಿಯಲ್ಲಿ 3 ವರ್ಷಗಳು ಅಭ್ಯಾಸ ಮಾಡಿರಬೇಕು ಅಂತ ಹೇಳಲಾಗುತ್ತೆ. ಅಥವಾ ನಂತರ ಸದರಿ 3 ವಿಷಯಗಳಲ್ಲಿ ಕನಿಷ್ಠ 1 ವಿಷಯದಲ್ಲಿ ಆದರೂ ಅಭ್ಯಾಸ ಬೋಧನೆ ಅಥವಾ ಬೋಧನಾ ವಿಧಾನವನ್ನು BEd ಅಲ್ಲಿ ಓದಿರಬೇಕು ಅನ್ನುವಂಥದ್ದನ್ನು ಹೇಳಲಾಗುತ್ತೆ. ನಂತರ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕ ಸಮಾಜ ಪಾಠಗಳು ಹುದ್ದೆಗಳಿಗೆ, ಇಲ್ಲಿ ಈಗ ಸಮಾಜ ವಿಜ್ಞಾನ ಶಿಕ್ಷಕರು ಅಂತ ಬರ್ತದೆ, ಹಿಂದೆ ಇತ್ತಲ್ಲ GPSTRಲ್ಲಿ, ಅದೇ ಹುದ್ದೆ ಅಂತ ಪರಿಗಣಿಸಲಾಗುತ್ತೆ. ಈ ವಿಷಯಕ್ಕೆ ನೋಡೋಣ. ಸಮಾಜ ಪಾಠಗಳು ಸಮೂಹದ ಇತಿಹಾಸ ಮತ್ತು ಅರ್ಥಶಾಸ್ತ್ರ, ಭೂಗೋಳಶಾಸ್ತ್ರ, ರಾಜಕೀಯ ಶಾಸ್ತ್ರ, ಸಮಾಜಶಾಸ್ತ್ರ ಇವುಗಳಲ್ಲಿಯೇ 2 ವಿಷಯಗಳನ್ನು ಅಧ್ಯಯನ ಮಾಡಿರಬೇಕು ಅಂತ ಹೇಳಲಾಗುತ್ತೆ. ಈಗ ಹಿಂದೆ ಭಾಷಾ ಶಿಕ್ಷಕ ಹುದ್ದೆಗೆ ಲ್ಯಾಂಗ್ವೇಜ್ ಜೊತೆಗೆ ಈ ವಿಷಯವನ್ನು ಓದಬೇಕು ಅಂತ ಇತ್ತು. ಈ ಹುದ್ದೆಯಲ್ಲಿ ಏನು ಮಾಡಿದ್ದಾರೆ, 2 ಸಮಾಜ ವಿಜ್ಞಾನ ವಿಷಯಗಳನ್ನು ಓದಿರಬೇಕು ಕಂಪಲ್ಸರಿಯಾಗಿ ಅಂತ ಹೇಳಲಾಗುತ್ತೆ. ಇಲ್ಲಿ ನೋಡ್ಬೋದು, ಇತಿಹಾಸ, ಅರ್ಥಶಾಸ್ತ್ರ, ಭೂಗೋಳಶಾಸ್ತ್ರ, ರಾಜಕೀಯ ಶಾಸ್ತ್ರ, ಸಮಾಜಶಾಸ್ತ್ರ ಇವುಗಳಲ್ಲಿ 2 ವಿಷಯಗಳನ್ನು ಓದಿರಬೇಕು ಅನ್ನುವಂತಹದ್ದು. ಹೀಗೆ ಒಂದಿಷ್ಟು ಅಧ್ಯಯನ ಮಾಡಿರಬೇಕು ಅಂತ ಹೇಳಲಾಗುತ್ತೆ. ಅಥವಾ ಸಮಾಜ ಪಾಠಗಳು ಸಮೂಹದ ಇತಿಹಾಸ, ಅರ್ಥಶಾಸ್ತ್ರ, ಭೂಗೋಳಶಾಸ್ತ್ರ, ರಾಜಕೀಯ ಶಾಸ್ತ್ರ, ಸಮಾಜಶಾಸ್ತ್ರ, ಸಂಖ್ಯಾಶಾಸ್ತ್ರ, ಪರಿಸರ ಅಧ್ಯಯನ, ಮಾನವ ಸಂಪನ್ಮೂಲ ನಿರ್ವಹಣೆ, ವಾಣಿಜ್ಯ ಶಾಸ್ತ್ರ, ಗ್ರಾಮೀಣಾಭಿವೃದ್ಧಿ ಇವುಗಳ ಪೈಕಿ 1 ವಿಷಯ ಹಾಗೂ ಭಾಷಾ ಸಮೂಹದ ಕನ್ನಡ, ಆಂಗ್ಲ, ಹಿಂದಿ, ಮರಾಠಿ, ಉರ್ದು, ತಮಿಳು, ತೆಲುಗು, ಕೊಂಕಣಿ, ಸಂಸ್ಕೃತ ಭಾಷೆಗಳ ಪೈಕಿ 1 ವಿಷಯವನ್ನು ಅಧ್ಯಯನ ಮಾಡಿರಬೇಕು ಅಂತ ಹೇಳಲಾಗ್ತಾ ಇದೆ. ನಂತರ ಇದು ಸಮಾಜ ಪಾಠಗಳು ಸಮೂಹದ ಕನಿಷ್ಠ 1 ವಿಷಯದಲ್ಲಾದರೂ BEd ಅಲ್ಲಿ ಇದನ್ನು ಅಧ್ಯಯನ ಮಾಡಿರಬೇಕು ಅನ್ನುವಂಥದ್ದು. ನಂತರ ಇನ್ನೇ ಯಾವುದೇ ಹೆಚ್ಚುವರಿ ಅರ್ಹತೆಗಳು ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಪರಿಷತ್ ನೇಮಿಸುವ ಅರ್ಹತೆಗಳನ್ನು ಹೊಂದಿರಬೇಕು ಅನ್ನುವಂಥದ್ದನ್ನು ಹೇಳಲಾಗುತ್ತೆ. 4 ವರ್ಷಗಳ ಸಂಯೋಜಿತ ಶಿಕ್ಷಕರ ಶಿಕ್ಷಣ ಪದವಿಯನ್ನು ಹೊಂದಿರುವ ಅಭ್ಯರ್ಥಿಯಾಗಿದ್ದಲ್ಲಿ ಮೇಲಿನಂತೆ ಸಂಬಂಧಿತ ಐಚ್ಛಿಕ ವಿಷಯಗಳನ್ನು ವ್ಯಾಸಂಗ ಮಾಡಿರ್ತಕ್ಕದ್ದು ಎಂಬುದಕ್ಕೆ ಪದವಿಯಲ್ಲಿ 3 ವರ್ಷಗಳು ಕಡ್ಡಾಯವಾಗಿ ಇರಬೇಕು ಅನ್ನುವಂಥದ್ದನ್ನು ಇಲ್ಲಿ ಪರಿಗಣಿಸಲಾಗಿದೆ. ನಂತರ ಎಲಿಮೆಂಟರಿ ಶಿಕ್ಷಣ ಡಿಪ್ಲೊಮಾ ಅಥವಾ ಪದವಿ ಎಂದರೆ ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಪರಿಷತ್ NCTEಯಿಂದ ಅಂಗೀಕೃತ ಡಿಪ್ಲೊಮಾ ಅಥವಾ ಪದವಿಯನ್ನು ಪಡೆದಿರಬೇಕು ಅನ್ನುವಂತಹದ್ದು. ವಿಶೇಷ ಶಿಕ್ಷಣ ಡಿಪ್ಲೊಮಾ ಅಥವಾ ಪದವಿ ಎಂದರೆ ರಿಹ್ಯಾಬಿಲಿಟೇಷನ್ ಕೌನ್ಸಿಲ್ ಆಫ್ ಇಂಡಿಯಾ IRCಯಿಂದ ಅಂಗೀಕೃತ ಪದವಿಯನ್ನು ಪಡ್ಕೊಂಡಿರಬೇಕು ಅನ್ನುವಂತಹದ್ದು. ಇನ್ನೊಂದು ಗಣಕ ವಿಜ್ಞಾನ ಶಿಕ್ಷಕರು, ಕಂಪ್ಯೂಟರ್ ಟೀಚರ್ ಅನ್ನುವಂತಹದನ್ನು ಹೇಳಲಾಗ್ತಿತ್ತು. ಇಲ್ಲಿ ಕಂಪ್ಯೂಟರ್ ಟೀಚರ್ಗೆ ಕಾನೂನಿನ ಮೂಲಕ ಸ್ಥಾಪಿತವಾದ ವಿಶ್ವವಿದ್ಯಾಲಯದ ಈ ಕೆಳಕಂಡ ಯಾವುದಾದರೂ ಒಂದು ಸ್ನಾತಕ ಪದವಿಯಲ್ಲಿ ಕನಿಷ್ಠ ಸರಾಸರಿ ಶೇಕಡ 50 ಅಂಕಗಳನ್ನು ಪಡ್ಕೊಂಡಿರಬೇಕು. ಒಂದೊಂದು ಕ್ವಾಲಿಫಿಕೇಷನ್ ನೋಡೋಣ. ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ BSc BCA ಮಾಡಿದಂತಹ ಅಭ್ಯರ್ಥಿಗಳಿಗೆ ಇದು. ನಂತರ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಷನ್ ಸೈನ್ಸ್, ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನ್ ಸೈನ್ಸನ್ನು ಪಡ್ಕೊಂಡಿರಬೇಕು. ಅಥವಾ ಬ್ಯಾಚುಲರ್ ಆಫ್ ಟೆಕ್ನಾಲಜಿ ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಷನ್ ಸೈನ್ಸ್, ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನ್ ಸೈನ್ಸ್ ಈ ವಿಷಯಗಳನ್ನು ಮಾಡಿರಬೇಕು ಅನ್ನುವಂತಹದ್ದು. ಅಂದರೆ ಇವರಿಗೆ ಪದವಿಯನ್ನು ಅರ್ಹತೆಯನ್ನಾಗಿ ಮಾಡಿದೆ. ಇಲ್ಲಿ ನಂತರ ಏನು ಮಾಡಿದ್ದಾರೆ ಅಂದರೆ ಶಾಲಾ ಶಿಕ್ಷಣ ಇಲಾಖೆ ಗಣಕ ವಿಜ್ಞಾನ ಶಿಕ್ಷಕರಾಗಿ ನೇಮಕಾತಿ ಹೊಂದಿದ್ದಲ್ಲಿ ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಪರಿಷತ್ NCTEನಿಂದ ಮಾನ್ಯತೆ ಪಡೆದ ಸಂಸ್ಥೆಯಿಂದ ನೇಮಕಾತಿಗೊಂಡ 5 ವರ್ಷಗಳ ಒಳಗಾಗಿ ಶಿಕ್ಷಣದಲ್ಲಿ ಪದವಿ BEd ಅರ್ಹತೆಯನ್ನು ಹೊಂದಿರಬೇಕು ಅಂತ ಹೇಳಲಾಗ್ತಿದೆ. ಅಂದರೆ ಇವರು ಪದವಿ ಮೇಲೆ ನೇಮಕಾತಿ 5 ವರ್ಷಗಳ ಒಳಗಾಗಿ BEdನ್ನು ಮುಗಿಸ್ಕೊಬೇಕು ಅನ್ನುವಂಥದ್ದನ್ನು ಹೇಳಲಾಗ್ತಿದೆ. ಇವರಿಗೆ SC ST ಅವರಿಗೆ ಈ ವಿಧದಲ್ಲೂ ಸಹ ಏನಾಗಿದೆ 45 ಅಂಕಗಳನ್ನು ಕನ್ಸೆಷನ್ ಮಾಡಲಾಗಿದೆ ಅನ್ನುವಂತಹದ್ದು. ನಂತರ ಬರುವಂತಹದ್ದು ಪ್ರೌಢಶಾಲಾ ಸಹ ಶಿಕ್ಷಕ ಹುದ್ದೆ ಅನ್ನುವಂತಹದ್ದು. ಅದರಲ್ಲಿ ಸಹ ಶಿಕ್ಷಕರು ಕನ್ನಡ ಮತ್ತು ಆಂಗ್ಲ ಭಾಷಾ ಮಾಧ್ಯಮ ಅನ್ನುವಂತಹದ್ದು ಕಲಾ ಶಿಕ್ಷಕರಿಗೆ. ಇಲ್ಲಿ ಏನಾಗಿದೆ ಅಂದರೆ ಪದವಿಯಲ್ಲಿ ಕನಿಷ್ಠ ಸರಾಸರಿ ಶೇಕಡ 50 ಅಂಕಗಳನ್ನು ಸಹ ನಿಗದಿ ಮಾಡಲಾಗಿದೆ. ಇಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಇತರ ಹಿಂದುಳಿದ ವರ್ಗ ಪ್ರವರ್ಗ 1ಕ್ಕೆ 45 ವರ್ಷಗಳನ್ನು ನಿಗದಿ ಮಾಡಲಾಗಿದೆ. ಸಹ ಶಿಕ್ಷಕರು ಕಲಾ ವಿಭಾಗದಲ್ಲಿ ನೋಡೋದಿದ್ರೆ ಕಲಾ ವಿಷಯದಲ್ಲಿನ ಪದವಿಯಲ್ಲಿ ಕೆಳಗಿನ 2 ವಿಷಯಗಳನ್ನು ಐಚ್ಛಿಕ ವಿಷಯಗಳನ್ನಾಗಿ ಅಭ್ಯಾಸ ಮಾಡಿರ್ತಕ್ಕದ್ದು. ಅಂದರೆ ಸಮಾಜ ವಿಜ್ಞಾನ ಶಿಕ್ಷಕರು ಇತಿಹಾಸ, ಅರ್ಥಶಾಸ್ತ್ರ, ರಾಜಕೀಯ ಶಾಸ್ತ್ರ, ಭೂಗೋಳಶಾಸ್ತ್ರ ಹಾಗೂ ಸಮಾಜಶಾಸ್ತ್ರ ಇವೆರಡೂ ವಿಷಯಗಳಲ್ಲಿ ಯಾವುದಾದ್ರೂ 2 ವಿಷಯಗಳನ್ನು ಓದಿರಬೇಕು ಅಂತ ಹೇಳಲಾಗುತ್ತೆ. ನಂತರ ಬ್ಯಾಚುಲರ್ ಆಫ್ ಎಜುಕೇಷನ್ ಪದವಿಯನ್ನು ಹೊಂದಿರಬೇಕು ಅಂತ ಪರಿಗಣಿಸಲಾಗಿದೆ. ಇಲ್ಲಿ TETಯನ್ನು ಕಂಪಲ್ಸರಿಯನ್ನಾಗಿ ಮಾಡಿಲ್ಲ ಅನ್ನುವಂಥದ್ದನ್ನು ನೋಡಬೇಕು. ನಂತರ ಸಹ ಶಿಕ್ಷಕರು ಜೀವಶಾಸ್ತ್ರ, ಕನ್ನಡ ಮತ್ತು ಆಂಗ್ಲ ಭಾಷಾ ಮಾಧ್ಯಮ ಅನ್ನುವಂತಹದ್ದು. ಇವರಿಗೆ ವಿಜ್ಞಾನ ವಿಷಯದ ಪದವಿಯಲ್ಲಿ ಕೆಳಗಿನ 2 ವಿಷಯಗಳನ್ನು ಅಭ್ಯಾಸ ಮಾಡಿರಬೇಕು. ಅಂದರೆ ರಸಾಯನಶಾಸ್ತ್ರ, ಸಸ್ಯಶಾಸ್ತ್ರ, ಪ್ರಾಣಿಶಾಸ್ತ್ರ, ಜೈವಿಕ ತಂತ್ರಜ್ಞಾನ, ತಳಿಶಾಸ್ತ್ರ, ಆಹಾರ ವಿಜ್ಞಾನ ಮತ್ತು ಪೋಷಣೆ, ಮೀನುಗಾರಿಕೆ ಮತ್ತು ಕೈಗಾರಿಕಾ ಮೀನುಗಾರಿಕೆ ವಿಜ್ಞಾನ, ಜೀವರಸಾಯನಶಾಸ್ತ್ರ. ಇದರಲ್ಲಿ ರಸಾಯನಶಾಸ್ತ್ರ ಕಡ್ಡಾಯ ಐಚ್ಛಿಕ ವಿಷಯವಾಗಿ ಪರಿಗಣಿಸಲಾಗುತ್ತೆ ಬಯಾಲಜಿ ಟೀಚರ್ಗೆ ಅನ್ನುವಂತಹದ್ದು. ನಂತರ ಬ್ಯಾಚುಲರ್ ಆಫ್ ಎಜುಕೇಷನ್ ಪದವಿಯನ್ನು ಪಡ್ಕೊಂಡಿರಬೇಕು. BEd ಅನ್ನುವಂತಹದ್ದು ಕಂಪಲ್ಸರಿ ಅಂತ ಹೇಳಲಾಗುತ್ತೆ. ನಂತರ ಯಾವ ಮಾಧ್ಯಮದಲ್ಲಿ ಪಾಠ ಬೋಧನೆ ಮಾಡುವರೋ ಆ ಭಾಷೆಯನ್ನು ಪದವಿ ಹಂತದಲ್ಲಿ ಅಭ್ಯಾಸ ಮಾಡಿರಬೇಕು. ಕನ್ನಡ ಮಾಧ್ಯಮ ಟೀಚ್ ಮಾಡ್ತಾರೆ ಅಂದರೆ ಅದನ್ನು ಪದವಿಯಲ್ಲಿ ಅದನ್ನೇ ಮಾಡಿರಬೇಕು. ಇಂಗ್ಲೀಷ್ ಮಾಧ್ಯಮದಲ್ಲಿ ಟೀಚ್ ಮಾಡ್ತಾರೆ ಅಂದರೆ ಇಂಗ್ಲೀಷ್ ಮಾಧ್ಯಮವನ್ನು ಪದವಿಯಲ್ಲಿ ಅಧ್ಯಯನ ಮಾಡಿರಬೇಕು ಅನ್ನುವಂತಹದ್ದು. ಅಂತಹ ಅಭ್ಯರ್ಥಿ SSLCಯಲ್ಲಿ ಆ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ಅಭ್ಯಸಿಸಬೇಕು ಅನ್ನುವಂತಹದ್ದು.
ಪದವಿ ಅಥವಾ SSLC ಹಂತದ ವ್ಯಾಸಂಗವನ್ನು ಆ ಮಾಧ್ಯಮದಲ್ಲಿ ಪೂರೈಸಿರಬೇಕು, ಅದೇ ಮಾಧ್ಯಮದಲ್ಲಿ ಪೂರೈಸಿರಬೇಕು ಅನ್ನುವಂಥದ್ದು. UGC ಮಾನ್ಯತೆ ಹೊಂದಿರುವ ವಿಶ್ವವಿದ್ಯಾಲಯದಿಂದ ಆ ಭಾಷೆ ಡಿಪ್ಲೊಮಾ ಅರ್ಹತೆ ಹೊಂದಿರಬೇಕು ಅನ್ನುವಂಥದ್ದನ್ನು ಹೇಳಲಾಗುತ್ತೆ. ಕನ್ನಡ ಭಾಷೆಯಲ್ಲಿ ಬೋಧಿಸಬೇಕಾದ ಶಿಕ್ಷಕರಾಗಿದ್ದಲ್ಲಿ ಕರ್ನಾಟಕ ರಾಜ್ಯ ಪರೀಕ್ಷಾ ಹಾಗೂ ಮೌಲ್ಯ ನಿರ್ಣಯ ಮಂಡಳಿಯಿಂದ ಅಥವಾ ಕನ್ನಡ ಸಾಹಿತ್ಯ ಪರಿಷತ್ತಿಂದ ಕನ್ನಡ ಭಾಷಾ ಸರ್ಟಿಫಿಕೇಟ್ ಕೋರ್ಸನ್ನು ಪೂರೈಸಿರಬೇಕು ಅನ್ನುವಂತಹದ್ದು. ನಂತರ ಭಾಷಾ ಸಹ ಶಿಕ್ಷಕರು, ಕನ್ನಡ ಮತ್ತು ಆಂಗ್ಲ ಭಾಷಾ ಮಾಧ್ಯಮ ಭಾಷಾ ಸಹ ಶಿಕ್ಷಕರನ್ನು ನೋಡ್ಬೋದು. ಕಲಾ ವಿಷಯದಲ್ಲಿ ಪದವಿಯನ್ನು ಹೊಂದಿರತಕ್ಕದ್ದು ಮತ್ತು ಸದರಿ ಪದವಿಯಲ್ಲಿ ಕನ್ನಡ ಮತ್ತು ಆಂಗ್ಲ ಭಾಷೆಯನ್ನು ಒಂದು ಐಚ್ಛಿಕ ವಿಷಯನ್ನಾಗಿ ಅಭ್ಯಾಸ ಮಾಡಿರಬೇಕು ಅನ್ನುವಂತಹದ್ದು. ಇದಕ್ಕೂ ಸಹ ಬ್ಯಾಚುಲರ್ ಆಫ್ ಎಜುಕೇಷನನ್ನು ಕಂಪಲ್ಸರಿಯನ್ನಾಗಿ ಮಾಡಲಿದೆ. ಕನ್ನಡ ಭಾಷಾ ಶಿಕ್ಷಕರು ಅಂದರೆ ಕನ್ನಡ ಶಿಕ್ಷಕರು ಮತ್ತು ಆಂಗ್ಲ ಶಿಕ್ಷಕರು ಬರ್ತಾರೆ. ಅಂದರೆ ಅವರು ಪದವಿಯಲ್ಲಿ ಕನ್ನಡ ವಿಷಯವನ್ನು ಐಚ್ಛಿಕವಾಗಿ ಓದಿರಬೇಕು ಮತ್ತು ಇಂಗ್ಲೀಷ್ ವಿಷಯವನ್ನು ಐಚ್ಛಿಕವಾಗಿ ಓದಿರಬೇಕು ಅನ್ನುವಂಥದ್ದನ್ನು ನಿಗದಿ ಮಾಡಲಾಗಿದೆ. ನಂತರ ಯಾವ ಅಭ್ಯರ್ಥಿಯು ಪದವಿಯಲ್ಲಿ ಸದರಿ ಭಾಷೆಯನ್ನು ಐಚ್ಛಿಕ ವಿಷಯವನ್ನಾಗಿ ಅಭ್ಯಸಿಸಿರುವುದಿಲ್ಲವೋ ಅಂತಹ ಅಭ್ಯರ್ಥಿಯು ಕೆಳಕಂಡ ಅರ್ಹತೆಯನ್ನು ಹೊಂದಿದಲ್ಲಿ ಪರಿಗಣಿಸಲಾಗುವುದು. ಅಂದರೆ MAಯನ್ನು ಓದಿರಬೇಕು ಅನ್ನುವಂತಹದ್ದು. ಅದೇ ವಿಷಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಓದಿದರೆ ಅಂಥವ್ರನ್ನ ಪರಿಗಣಿಸಲಾಗುತ್ತೆ ಅನ್ನುವಂತಹದ್ದು. ನಂತರ ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ 1 ಅನ್ನುವಂತಹದ್ದು, ಅಂದರೆ ಪ್ರೌಢಶಾಲೆಯಲ್ಲಿ ದೈಹಿಕ ಶಿಕ್ಷಕರಾಗುವಂಥವರಿಗೆ ಇವರಿಗೂ ಸಹ ದೈಹಿಕ ಶಿಕ್ಷಣವನ್ನು ಐಚ್ಛಿಕ ವಿಷಯವನ್ನಾಗಿ ಆಯ್ಕೆ ಮಾಡಿಕೊಂಡಿರುವ ಪದವಿ ವಿದ್ಯಾರ್ಥಿಯಲ್ಲಿ 50% ಅಂಕಗಳನ್ನು ಪಡೆದಿರಬೇಕು ಅನ್ನುವಂತಹದ್ದು. ಅಥವಾ ದೈಹಿಕ ಶಿಕ್ಷಣವನ್ನು ಐಚ್ಛಿಕ ವಿಷಯವನ್ನಾಗಿ ಆಯ್ಕೆ ಮಾಡಿಕೊಂಡಿರುವ ಪದವಿ ವಿದ್ಯಾರ್ಥಿಯಲ್ಲಿ 45% ಅಂಕಗಳನ್ನು ಪಡೆದಿದ್ದು ಅಸೋಸಿಯೇಷನ್ ಆಫ್ ಇಂಡಿಯನ್ ಯೂನಿವರ್ಸಿಟಿ ಆಫ್ ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ನಿಂದ ಮಾನ್ಯತೆ ಪಡೆದ ಕ್ರೀಡೆಗಳು ಅಥವಾ ಆಟಗಳು ಅಥವಾ ಅಥ್ಲೆಟಿಕ್ಸ್ನ ರಾಷ್ಟ್ರಮಟ್ಟದ ಅಥವಾ ರಾಜ್ಯ ಮಟ್ಟದ ಅಥವಾ ಅಂತರ್ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಸ್ಪರ್ಧೆಗಳಲ್ಲಿ ಪಾಲ್ಗೊಂಡಿರಬೇಕು ಅನ್ನುವಂತಹದ್ದು. ಅಥವಾ ನಿಯೋಜಿತ ಸೇವಾನಿರತ ಅಭ್ಯರ್ಥಿಗಳಾಗಿದ್ದಲ್ಲಿ ತರಬೇತಿ ಹೊಂದಿದ ದೈಹಿಕ ಶಿಕ್ಷಣ ಶಿಕ್ಷಕರು ತರಬೇತಿದಾರರು ಪದವಿಯಲ್ಲಿ 45 ಅಂಕಗಳನ್ನು ಪಡೆದಿದ್ದು ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಪರಿಷತ್ ರೆಕಾಗ್ನಿಷನ್ ನಾರ್ಮ್ಸ್ ಆಫ್ ಪ್ರೊಸೀಜರ್ ನಿಯಮಗಳನ್ನು 2009 ಕನಿಷ್ಠ 3 ವರ್ಷಗಳ ಬೋಧನಾ ಅನುಭವ ಹೊಂದಿರಬೇಕು ಅನ್ನುವಂತಹದ್ದು. ನಂತರ 40% ಅಂಕಗಳ ಸಹಿತ ದೈಹಿಕ ಶಿಕ್ಷಣದಲ್ಲಿ ಪದವಿಯನ್ನು ಪಡ್ಕೊಂಡಿರಬೇಕು ಅಥವಾ 40% ಅಂಕಗಳ ಸಹಿತ ದೈಹಿಕ ಶಿಕ್ಷಣವನ್ನು ಐಚ್ಛಿಕ ವಿಷಯನ್ನಾಗಿ ಅಭ್ಯಸಿಸಿರುವಂತಹ ಪದವಿ. ನಂತರ ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಪರಿಷತ್ ರೆಕಾಗ್ನಿಷನ್ ನಾರ್ಮ್ಸ್ ಮತ್ತು ಪ್ರೊಸೀಜರ್ ನಿಯಮಗಳು 2007 ದಿನಾಂಕ 10/12/2000 ಅಧಿಸೂಚನೆಯಂತೆ ಪದವಿ ಅರ್ಹತೆಯ ಜೊತೆಗೆ ಶಾಲಾ ಅಂತರ್ ಕಾಲೇಜು ಕ್ರೀಡೆಗಳು ಆಟಗಳಲ್ಲಿ ಪಾಲ್ಗೊಂಡಿದ್ದು NCC ಸರ್ಟಿಫಿಕೇಟನ್ನು ಹೊಂದಿರಬೇಕು ಅನ್ನುವಂತಹದನ್ನು ಹೇಳಲಾಗುತ್ತೆ. ನಂತರ 3 ವರ್ಷಗಳ ಅವಧಿಯ ದೈಹಿಕ ಶಿಕ್ಷಣದಲ್ಲಿ ಪದವಿ ಅಥವಾ BPEd ತರಬೇತಿ ಅಥವಾ ತತ್ಸಮಾನವನ್ನು ಹೊಂದಬೇಕು. ಪದವಿ ಹೊಂದಿದ್ದು ರಾಜ್ಯ ವಿಶ್ವವಿದ್ಯಾಲಯವನ್ನು ಕ್ರೀಡೆಗಳಲ್ಲಿ ಆಟಗಳಲ್ಲಿ ಅಥ್ಲೆಟಿಕ್ಸ್ನಲ್ಲಿ ಪ್ರತಿನಿಧಿಸಿರ್ತಕ್ಕದ್ದು ಅಥವಾ ಪದವಿ ಅರ್ಹತೆ ಇದ್ದು ಅಂತರ್ ಕಾಲೇಜು ಮಟ್ಟದ ಕ್ರೀಡೆಗಳು ಆಟಗಳು ಪಂದ್ಯಾವಳಿಗಳಲ್ಲಿ 1 ಅಥವಾ 2 ಅಥವಾ 3ನೇ ಸ್ಥಾನವನ್ನು ಪಡೆದಿದ್ದು NCC ಸರ್ಟಿಫಿಕೇಟ್ ಅಥವಾ ಸಾಹಸ ಕ್ರೀಡೆಗಳ ಬೇಸಿಕ್ ಕೋರ್ಸ್ನಲ್ಲಿ ಉತ್ತೀರ್ಣ ಹೊಂದಿರತಕ್ಕದ್ದು ಅನ್ನುವಂತಹದ್ದು. ಈ ಥರ ಸಾಕಷ್ಟು ವಿದ್ಯಾರ್ಥಿಗಳನ್ನು ದೈಹಿಕ ಶಿಕ್ಷಕರಿಗೆ ನೇಮಕಾತಿ ಮಾಡಲಾಗಿದೆ. ಅಥವಾ ಇನ್ನೊಂದು ವಿದ್ಯಾರ್ಥಿಯನ್ನು ನೋಡ್ಬೋದು, ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಪರಿಷತ್ application of recognition, the times limit of submission of application, determination of norms and standard for recognition of teacher education programs and permission to start new course training ನಿಯಮಗಳು 2002 ದಿನಾಂಕ 13/11/2002 ಪದವಿ ವಿದ್ಯಾರ್ಥಿ ಇದ್ದು ಕ್ರೀಡಾ ವಿಜ್ಞಾನ, ಕ್ರೀಡಾ ಆಡಳಿತ, ಕ್ರೀಡಾ ತರಬೇತಿ, ಯೋಗ, ಒಲಿಂಪಿಕ್ ಶಿಕ್ಷಣ, ಕ್ರೀಡಾ ಪತ್ರಿಕೋದ್ಯಮ ಮುಂತಾದ ವಿಷಯಗಳಲ್ಲಿ 1 ವರ್ಷದ ತರಬೇತಿ ಕಾರ್ಯಕ್ರಮ ಪೂರೈಸಿರಬೇಕು ಅನ್ನುವಂತಹದ್ದು. ಮತ್ತು ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಪರಿಷತ್ತಿನಿಂದ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಕನಿಷ್ಠ 1 ವರ್ಷದ ಅವಧಿಯ ದೈಹಿಕ ಶಿಕ್ಷಣ ಪದವಿಯನ್ನು ಪಡೆದಿರಬೇಕು ಅನ್ನುವಂತಹದ್ದು. ಪದವಿಗೆ ಮೇಲೆ ಅಷ್ಟು ನಿಯಮಗಳನ್ನು ನಿರ್ಮಿಸಿದರೆ ನಂತರ ಅವರು BPEd ಪಡ್ಕೊಂಡಿರಬೇಕು ಅಂತ ಹೇಳಲಾಗ್ತಿದೆ. ನಂತರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಇವರಿಗೂ ಸಹ 45 ಅಂಕಗಳನ್ನು ನಿಗದಿ ಮಾಡಲಾಗಿದೆ. ಎಲ್ಲೂ ಸಹ ಪ್ರೌಢಶಾಲಾ ಶಿಕ್ಷಕರಿಗೆ TET ಕಡ್ಡಾಯ ಅನ್ನುವಂತಹದನ್ನು ಎಲ್ಲೂ ಸಹ ಉಲ್ಲೇಖ ಮಾಡಿಲ್ಲ ಸ್ನೇಹಿತರೆ. ಹಾಗಾಗಿ TET ಆಗದಲ್ಲೇ ಇರೋವಂಥವರು ಸಹ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅರ್ಹತೆಯನ್ನು ಪಡ್ಕೊಂಡಿದ್ದಾರೆ ಅನ್ನುವಂತಹದನ್ನು ನಾವು ಈ ಸಂದರ್ಭದಲ್ಲಿ ನೋಡ್ಬೋದು. ಹಾಗಾದರೆ ಈ ಬದಲಾದಂತಹ ಪಠ್ಯಕ್ರಮ ಏನಿದೆ ಅನ್ನುವಂಥದ್ದು ನೋಡ್ಬೋದು. ಇಲ್ಲಿ ನಾವು ನೋಡಿರುವ ಪ್ರಕಾರ 1ರಿಂದ 5ನೇ ತರಗತಿಗೆ ಸಾಮಾನ್ಯ ಪತ್ರಿಕೆ 1 ವಸ್ತುನಿಷ್ಠ ಮಾದರಿ ಅಂದರೆ ಡಿಸ್ಕ್ರಿಪ್ಟಿವನ್ನು ತೆಗೆಯಲಾಗಿದೆ. ಮಲ್ಟಿಪಲ್ ಚಾಯ್ಸ್ ಪ್ರಕಾರ 4 ಪ್ರಶ್ನೆಗಳಲ್ಲಿ ಒಂದನ್ನು ಆಯ್ಕೆ ಮಾಡುವಂಥದ್ದನ್ನು ಇಲ್ಲಿ ನಿಗದಿ ಮಾಡಲಾಗಿದೆ. ಸಿಲಬಸ್ಸನ್ನು ನೋಡ್ಬೋದು. ಸಾಮಾನ್ಯ ವಿಜ್ಞಾನ, ಬಾಲ ಮನೋವಿಜ್ಞಾನ, ಮಾನಸಿಕ ಸಾಮರ್ಥ್ಯ, ಭಾಷೆಗಳು ಸಾಮಾನ್ಯ ಕನ್ನಡ ಮತ್ತು ಸಾಮಾನ್ಯ ಇಂಗ್ಲೀಷ್, ಮೌಲ್ಯ ಶಿಕ್ಷಣ, ಆರೋಗ್ಯ ಶಿಕ್ಷಣ ಮತ್ತು ಗಣಕಯಂತ್ರ ಸಾಕ್ಷರತೆ ಇಷ್ಟು ವಿಷಯಗಳು 100 ಅಂಕಗಳನ್ನು ಕೇಳಲಾಗುತ್ತೆ. ಪತ್ರಿಕೆ 2 ವಿಷಯ ನಿರ್ದಿಷ್ಟ ಪತ್ರಿಕೆ, ಇದು ಸಹ 100 ಅಂಕಗಳಿಗಿರುತ್ತೆ. ವಿಷಯ ಜ್ಞಾನ, ಗಣಿತ, ಪರಿಸರ ಅಧ್ಯಯನ, ಸಮಾಜ ವಿಜ್ಞಾನ, OMR ಶೀಟ್ನಲ್ಲಿ ಉತ್ತರಿಸಬೇಕಾಗುತ್ತೆ. ಇಷ್ಟೇ 200 ಅಂಕಗಳಿಗೆ ಇಲ್ಲಿ ಪರೀಕ್ಷೆಯನ್ನು ಮಾಡಲಾಗ್ತಿದೆ ಅನ್ನುವಂತಹದ್ದು. ಇಂದಿನ ಇಟ್ಟಂತಹ ಸಿಲಬಸ್ಸನ್ನು ನೋಡಿದರೆ ಈಗ ಹಿಂದೆ ಇಟ್ಟಂತಹ ಸಿಲಬಸ್ಸು ಡಿಸ್ಕ್ರಿಪ್ಟಿವ್ ಟೈಪಲ್ಲಿ ಇಟ್ಟಿರುವಂತಹದ್ದು ಮತ್ತು ಎಲಿಜಿಬಲ್ ಪೇಪರ್ಗಳನ್ನು ಇಟ್ಟಿರುವಂತಹದ್ದು, ಇವುಗಳೆಲ್ಲವನ್ನು ಸಂಪೂರ್ಣವಾಗಿ ತೆಗೆದುಬಿಟ್ಟು ಕೇವಲ 200 ಅಂಕಗಳಿಗೆ ಪರೀಕ್ಷೆಯನ್ನು ನಿಗದಿ ಮಾಡಲಾಗಿದೆ. ಹಿಂದೆ ಇದ್ದಂತಹದ್ದು ಒಟ್ಟು 400 ಅಂಕಗಳಿಗೆ ಪ್ರಶ್ನೆ ಇದ್ದಿದ್ದನ್ನು ಈಗ 200 ಅಂಕಗಳಿಗೆ ನಿಗದಿ ಮಾಡಲಾಗಿದೆ. ಡಿಸ್ಕ್ರಿಪ್ಟಿವನ್ನು ತೆಗೆಯಲಾಗಿದೆ ಮತ್ತು ಆಬ್ಜೆಕ್ಟಿವ್ ಟೈಪ್ ಮಾದರಿ ಪರೀಕ್ಷೆಯನ್ನು ನಡೆಸಲಾಗ್ತಿದೆ ಅನ್ನುವಂತಹದ್ದು. ನಂತರ ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ 1 ಇವರಿಗೂ ಸಹ 100 ಅಂಕಗಳ ಮಾದರಿ ಪ್ರಶ್ನೆಗಳನ್ನು ಮಾಡ್ತಿರುವಂತಹದ್ದು.
ನಂತರ ಇವರು ಸಹ 200 ಅಂಕಗಳಿಗೆ ಉತ್ತರವನ್ನು ಬರೀಬೇಕಾಗುತ್ತೆ. ಆಯ್ಕೆ ಆಗೋದಕ್ಕೆ 200 ಅಂಕಗಳನ್ನು ನಿಗದಿ ಮಾಡಲಾಗಿದೆ ಅನ್ನುವಂತಹದ್ದು. 6ರಿಂದ 8ನೇ ತರಗತಿ ಶಿಕ್ಷಕರು, ಮೊದಲು ಇದೇ ಶಿಕ್ಷಕ ಹುದ್ದೆಗೆ ಈ ಪರೀಕ್ಷೆ 400 ಅಂಕಗಳದ್ದು ಪ್ರಾರಂಭ ಆಗಿದ್ದು, ಇವತ್ತು ಇದನ್ನು 200 ಅಂಕಗಳಿಗೆ ಕಡಿತಗೊಳಿಸಲಾಗಿದೆ ಅನ್ನುವಂತಹದ್ದು. ಮೊದಲನೇದಾಗಿ ಸಾಮಾನ್ಯ ಪತ್ರಿಕೆ 1 ಮತ್ತು ನಿರ್ದಿಷ್ಟ ಪತ್ರಿಕೆ ಇವೆರಡನ್ನು ನಿಗದಿ ಮಾಡಲಾಗಿದೆ. ಈಗ ಕನ್ನಡ ಭಾಷಾ ಶಿಕ್ಷಕ ಹುದ್ದೆಗೆ ಯಾರೆಲ್ಲ ಓದ್ತಾ ಇದ್ದೀರೋ ಅವರು ಈ ಸಾಮಾನ್ಯ ಜ್ಞಾನ ಪತ್ರಿಕೆಯನ್ನು ಓದ್ಕೊಬೇಕು. ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷು, ಸಾಮಾನ್ಯ ಜ್ಞಾನ, ಪ್ರಚಲಿತ ವಿದ್ಯಮಾನಗಳು, ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಮಾನವ ಅಭಿವೃದ್ಧಿ, ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ ಮತ್ತು ಗಣಕಯಂತ್ರ ಮತ್ತು ಸಾಕ್ಷರತೆ, ಇಷ್ಟು ವಿಷಯಗಳಿಗೆ 100 ಅಂಕಗಳಿರುವಂತಹದ್ದು. ನಂತರ ಇದು ಕನ್ನಡ ಭಾಷಾ ಶಿಕ್ಷಕರ ಹುದ್ದೆ ಸಿಲೆಬಸ್ಸನ್ನು ಇನ್ನೂ ಸಹ ಬಿಟ್ಟಿಲ್ಲ. ಬಹುತೇಕವಾಗಿ ಪ್ರೌಢಶಾಲಾ ಶಿಕ್ಷಕ ಹುದ್ದೆಗೆ ಇರುವಂತಹ ಪಠ್ಯಕ್ರಮವಿರುತ್ತೆ. ಒಂದಿಷ್ಟು ಭಾಷಾ ಕೌಶಲ್ಯಗಳನ್ನು ಇದರಲ್ಲಿ ಕೊಡ್ಬೋದು. ಅಂದರೆ ಭಾಷೆಯನ್ನು ಕಲಿಯೋದಕ್ಕೆ ಮಕ್ಕಳಿಗೆ ಯಾವ ರೀತಿಯಾಗಿ ಕಲಿಸ್ಬೇಕು ಅನ್ನುವಂತಹ ಸಿಲೆಬಸನ್ನು ಕೊಡ್ಬೋದು. ಯಾರೆಲ್ಲ ಈ ವಿಷಯದ ಕುರಿತು ಓದ್ತಿದ್ದೀರೋ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರ ಕುರಿತು ತರಗತಿಗಳನ್ನು ನಾನು ಮುಂದಿನ ದಿನಗಳಲ್ಲಿ ಆಗ್ತಾ ಹೋಗ್ತೀನಿ. ನಂತರ GPT ಭಾಷಾ ಶಿಕ್ಷಕರು, ಇಂಗ್ಲೀಷ್ ಶಿಕ್ಷಕರಿಗೂ ಸಹ ಅಷ್ಟೇ 100 ಅಂಕಗಳ ನಿರ್ದಿಷ್ಟ ಪತ್ರಿಕೆ. ನಂತರ GPT ಗಣಿತ ಮತ್ತು ವಿಜ್ಞಾನ ಶಿಕ್ಷಕರು, ಅವರಿಗೂ ಸಹ 100 ಅಂಕಗಳ ನಿರ್ದಿಷ್ಟ ಪತ್ರಿಕೆ. ಸಮಾಜ ವಿಜ್ಞಾನ ಶಿಕ್ಷಕರು ಅವರಿಗೂ ಸಹ ಏನಾಗಿದೆ, ಇಲ್ಲಿ ಇತಿಹಾಸ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ವ್ಯವಹಾರ ಅಧ್ಯಯನ, ಸಮಾಜಶಾಸ್ತ್ರ ಮತ್ತು ಭೂಗೋಳಶಾಸ್ತ್ರ ವಸ್ತುನಿಷ್ಠ ಮಾದರಿಯ 100 ಅಂಕಗಳನ್ನು ಕೇಳಲಾಗುತ್ತೆ. ನಂತರ GPT ಜೀವ ವಿಜ್ಞಾನ ಶಿಕ್ಷಕರು, ಇವರಿಗೂ ಸಹ ರಸಾಯನಶಾಸ್ತ್ರ ಮತ್ತು ಜೀವ ವಿಜ್ಞಾನ ಹಿನ್ನೆಲೆಯಲ್ಲಿ 100 ಅಂಕಗಳನ್ನು ಕೇಳಲಾಗುತ್ತೆ ಎನ್ನುವಂತಹದ್ದು. ಒಟ್ಟು 2 ಪತ್ರಿಕೆ, GPT ಶಿಕ್ಷಕರಿಗೆ 2 ಪತ್ರಿಕೆ ಇರುವಂತಹದ್ದು. ನಂತರ ಗಣಕ ವಿಜ್ಞಾನ ಕಂಪ್ಯೂಟರ್ ಸೈನ್ಸ್ ಶಿಕ್ಷಕರಿಗೂ ಸಹ ಏನಾಗಿದೆ, ಅವರು ಪದವಿ ಮೇಲೆ ಅವನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ, ಅವರಿಗೂ ಸಹ 2 ಪತ್ರಿಕೆ ಇರ್ತವೆ. ಈ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷು, ಸಾಮಾನ್ಯ ಜ್ಞಾನ, ಪ್ರಚಲಿತ ವಿದ್ಯಮಾನಗಳು, ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಮಾನವ ಅಭಿವೃದ್ಧಿ, ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ, ಗಣಕಯಂತ್ರ ಸಾಕ್ಷರತೆ, ಈ ಹಿನ್ನೆಲೆಯಲ್ಲಿ ಒಟ್ಟು 100 ಅಂಕಗಳು. ನಂತರ ಅವರ ನಿರ್ದಿಷ್ಟ ಪತ್ರಿಕೆ ಗಣಕಯಂತ್ರ ವಿಜ್ಞಾನದ ಹಿನ್ನೆಲೆಯಲ್ಲಿ 100 ಅಂಕಗಳ ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ನಂತರ ಪ್ರೌಢಶಾಲಾ ಸಹ ಶಿಕ್ಷಕರು, ಇವರಿಗೂ ಸಹ 2 ಪತ್ರಿಕೆಗಳನ್ನು ನಿಗದಿ ಮಾಡಿರುವಂತಹದ್ದು. ಇವರಿಗೆ ಮೊದಲನೇ ಪತ್ರಿಕೆಯಲ್ಲಿ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್, ಸಾಮಾನ್ಯ ಜ್ಞಾನ, ಪ್ರಚಲಿತ ವಿದ್ಯಮಾನಗಳು, ಶೈಕ್ಷಣಿಕ ಮನೋವಿಜ್ಞಾನ, ಮಾನಸಿಕ ಸಾಮರ್ಥ್ಯ, ಗಣಕಯಂತ್ರ ಸಾಕ್ಷರತೆ ಮತ್ತು ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ, ಇವುಗಳ ಹಿನ್ನೆಲೆಯಲ್ಲಿ 100 ಅಂಕಗಳ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಇದನ್ನು ಸರಿಯಾಗಿ ಗಮನಿಸಿ ಸ್ನೇಹಿತರೆ. ಇಲ್ಲಿ ಮಾನಸಿಕ ಸಾಮರ್ಥ್ಯ, ಮೆಂಟಲ್ ಎಬಿಲಿಟಿ ಅನ್ನುವಂತಹದನ್ನು ತೆಗೆದುಕೊಂಡ್ಬಂದಿದ್ದಾರೆ. ನಂತರ ನಿರ್ದಿಷ್ಟ ಪತ್ರಿಕೆ ಆ ಹಿನ್ನೆಲೆಯಲ್ಲಿರುವಂಥವರಿಗೆ ವಸ್ತುನಿಷ್ಠವಾಗಿ ಕೇಳಲಾಗುತ್ತೆ. ಈ ವಿಷಯಗಳು ಸಹ ಯಾರೆಲ್ಲ ಓದ್ತಾ ಇದ್ದೀರೋ ಈ ಚಾನಲನ್ನು ಫಾಲೋ ಮಾಡಿ ಸ್ನೇಹಿತರೆ. ಇದರ ಕುರಿತು ತರಗತಿಗಳನ್ನ ಮಾಡಲಾಗುತ್ತೆ ಕನ್ನಡ ಭಾಷಾ ಶಿಕ್ಷಕ ಹುದ್ದೆಗೆ. ನಂತರ ಭಾಷಾ ಶಿಕ್ಷಕರು ಇಂಗ್ಲೀಷವರೆಗೂ ಸಹ ಅದೇ ಹಿನ್ನೆಲೆಯಲ್ಲಿ 100 ಅಂಕಗಳಿಗೆ ವಸ್ತುನಿಷ್ಠ ಮಾದರಿ ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ನಂತರ CBZ ಶಿಕ್ಷಕರಿಗೂ ಸಹ ಈ ವಿಷಯಗಳು ರಸಾಯನಶಾಸ್ತ್ರ, ಜೀವ ವಿಜ್ಞಾನ, ವಸ್ತುನಿಷ್ಠ ಮಾದರಿ ಹಿನ್ನೆಲೆಯಲ್ಲಿ 100 ಅಂಕಗಳ ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ನಂತರ ಕಲಾ ಶಿಕ್ಷಕರು, ಸಮಾಜ ವಿಜ್ಞಾನ ಶಿಕ್ಷಕರು ಯಾರಿದ್ದಾರೋ ಅವರಿಗೂ ಇತಿಹಾಸ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ವ್ಯವಹಾರ ಅಧ್ಯಯನ, ಸಮಾಜಶಾಸ್ತ್ರ ಮತ್ತು ಭೂಗೋಳಶಾಸ್ತ್ರದ ಹಿನ್ನೆಲೆಯಲ್ಲಿ ವಸ್ತುನಿಷ್ಠ ಮಾದರಿ 100 ಅಂಕಗಳನ್ನು ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಅನ್ನುವಂತಹದ್ದು. ನಂತರ ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ 1, ಅವರಿಗೂ ಸಹ 2 ಪತ್ರಿಕೆಗಳನ್ನು ನಿಗದಿ ಮಾಡಿರುವಂತಹದ್ದು. ಮೊದಲನೇದಾಗಿ ಈಗಾಗಲೇ ಇರುವಂಥ ಎಲ್ಲ ಹುದ್ದೆಗಳಿಗೆ ಇರುವಂತೆ ಸಾಮಾನ್ಯ ಜ್ಞಾನ ಪತ್ರಿಕೆ 100 ಅಂಕಗಳಿಗೆ. ನಂತರ ಪತ್ರಿಕೆ 2 ನಿರ್ದಿಷ್ಟ ಪತ್ರಿಕೆ ವಸ್ತುನಿಷ್ಠ ಮಾದರಿ. ದೈಹಿಕ ಶಿಕ್ಷಣ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇದನ್ನು ಹುದ್ದೆಗಳನ್ನು 100 ಅಂಕಗಳಿಗೆ ಪ್ರಶ್ನೆಯನ್ನು ಕೇಳಲಾಗುತ್ತೆ. ಇಲ್ಲಿ ವಿಶೇಷವಾಗಿ ಒಂದು ಸೂಚನೆಯನ್ನು ಹಾಕಿದ್ದಾರೆ, ಅದನ್ನು ಗಮನಿಸಬೇಕು ಸ್ನೇಹಿತರೆ. ಪರೀಕ್ಷಾ ಪ್ರಾಧಿಕಾರವು ಪರೀಕ್ಷೆಗೆ ಕನಿಷ್ಠ 40 ದಿನಗಳ ಮೊದಲು ತನ್ನ ಅಧಿಕೃತ ವೆಬ್ಸೈಟ್ನಲ್ಲಿ ಪಠ್ಯಕ್ರಮವನ್ನು, ಸಿಲೆಬಸನ್ನು ಪ್ರಕಟಿಸಬೇಕು ಅನ್ನುವಂತಹದ್ದು. ಅಂದರೆ ಪರೀಕ್ಷೆ ಇನ್ನೇನು 45 ದಿನ ಅನ್ನುವಂತಹ 45 ದಿನ ಹಿಂದೆನೇ ಏನು ಮಾಡಬೇಕು, ಸಿಲೆಬಸನ್ನು ಪ್ರಕಟಣೆ ಮಾಡಬೇಕು ಅಂತ ಇದೆ. ಅಷ್ಟು ತುಂಬ ಸಮಯ ತೆಗೆದುಕೊಳ್ಳೋದಿಲ್ಲ. ನೋಟಿಫಿಕೇಷನ್ ಆಗಿ 1-2 ದಿನಗಳಲ್ಲೇ ಸಿಲೆಬಸನ್ನು ಪ್ರಕಟ ಮಾಡುತ್ತೆ ಆಯ್ಕೆ ಪ್ರಾಧಿಕಾರ. ಈ ಹಿನ್ನೆಲೆಯಲ್ಲಿ ಸ್ನೇಹಿತರೆ, ಈ ಬದಲಾದಂತಹ ಈ ಒಟ್ಟು ಗೆಜೆಟನ್ನು ನಾವು ನೋಡ್ಬೋದು. ಸಾಕಷ್ಟು ವಿದ್ಯಾರ್ಥಿ ಪರವಾಗಿ ಪ್ರಾಮಾಣಿಕವಾಗಿ ಆಯ್ಕೆಯಾಗುವಂತಹ ವಿದ್ಯಾರ್ಥಿಗಳಿಗೆ ಈ ಅಧಿಸೂಚನೆಯನ್ನು ಹೊರಡಿಸಿರುವಂತಹದನ್ನು ನೋಡ್ಬೋದು. ಯಾರೆಲ್ಲ ಓದಲು ಪ್ರಾರಂಭ ಮಾಡಿದ್ರು ಅವರೆಲ್ಲ ಸಹ ಈ ಹುದ್ದೆಗೆ ಓದಿ ಅಂತ ಹೇಳ್ಕೊಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ ಸ್ನೇಹಿತರೆ. ಇನ್ನೂ ಹೆಚ್ಚಿನ ಇಂತಹ ಮಾಹಿತಿಗಾಗಿ ನಮ್ಮ ಚಾನಲ್ನ ಕಲ್ನಾಡು ಜಾಬ್ ಅಲರ್ಟ್ ಚಾನಲ್ನ ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ಸ್ ಮತ್ತು ಕಾಮೆಂಟ್ಸ್ ಮುಖಾಂತರ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಮಾಡೋದಕ್ಕೆ ತಮ್ಮ ಸಹಕಾರ ಇರಲಿ ಅಂತ ಕೇಳ್ಕೊಳ್ತಾ ಸ್ನೇಹಿತರೆ, ಇಲ್ಲಿಗೆ ತರಗತಿಗಳನ್ನು ಮುಗಿಸೋಣ. ಎಲ್ಲರಿಗೂ ಧನ್ಯವಾದಗಳು.